recorded. Gurur Brahma, Gurur Vishnu, Gurur Devo Maheshwara, Gurur Sakshat Parabrahma, Tasmai Shri Gurave Namaha. Bhakta Manasahamsaya Satchidananda Rupine, Namah Shankaralingaya, Namah Satguru Murtaye. ಬಂದಿರತಕ್ಕಂಥ ಎಲ್ಲ ಆತ್ಮ ಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತಗಳನ್ನು ಮಾಡುತ್ತಾ ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜ್ ಶ್ರೀ ಕ್ಷೇತ್ರ ಕೂಪುಗಡ್ಡಿ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಸತಶಿಷ್ಯರಾದ ಶ್ರೀ ಶಂಕರ್ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪುಗಡ್ಡಿ ಅವರ ದಿವ್ಯ ಚರಣಾರವಿಂದಕ್ಕೂ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಇಂದಿನ ಮನಾಚೆ ಬೋಧ ಶ್ಲೋಕದ ಅರ್ಥವನ್ನು ನಮ್ಮೆಲ್ಲರಿಗೂ ತಮ್ಮ ದಿವ್ಯ ವಾಣಿಯಿಂದ ನಮ್ಗೆ ಬೋಧನೆ ಮಾಡ್ಲಿ, ನಮ್ಗೆಲ್ಲರಿಗೂ ಆಶೀರ್ವದಿಸ್ಲಿ ಅಂತ ಅವರಲ್ಲಿ ವಿನಮ್ರವಾಗಿ ಕೇಳ್ಕೊತೀನಿ. ಜೈ ಜೈ ರಘುವೀರ ಸಮರ್ಥ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा, गुरुर् साक्षात् परब्रह्म तस्मै श्री गुरुवे नमः. गुरुर् साक्षात् परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. सुखा सारिखे पूर्ण वैराग्य ज्यांचे, वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा, नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ. ಶಾಂತಿಯೊಳು ಏಕನಾಥ, ವೈರಾಗ್ಯದೊಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. कोमल वाचा दे रे राम, विमल करणी दे रे राम. प्रसंग ओळखी दे रे राम, दूर्त कळा मज दे रे राम. हितकारक दे रे राम, जन सुखकारक दे रे राम. अंतर पारखी दे रे राम, बहुजन मैत्री दे रे राम. विद्या वैभव दे रे राम, उदासीनता दे रे राम. मागो नेणे दे रे राम, मज न कळे ते दे रे राम. मागो नेणे दे रे राम, मज न कळे ते रे राम. तुझी आवडी दे रे राम, उदासीनता दे रे राम. मज न कळे ते दे रे राम, दास म्हणे मज दे रे राम. कोमल वाचा दे रे राम, विमल करणी दे रे राम. प्रसंग ओळखी दे रे राम, धूर्त कळा मज दे रे राम. धूर्त कळा मज दे रे राम. धूर्त कळा मज दे रे राम. जय जय रघुवीर समर्थ. ಪ್ರಪ್ರಥಮದಲ್ಲಿ ಜಯ ಚಿದಂಬರ. ಪ್ರಪ್ರಥಮದಲ್ಲಿ
ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವ ಸದ್ಗುರು ದಾಸರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಶಿಷ್ಯ ಶ್ರೇಷ್ಠರಾದ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನದ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಹಿರಿಯರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಾವು ನೀವುಗಳೆಲ್ಲ ಸದ್ಗುರುಗಳ ಕೃಪೆಯಿಂದ ಮತ್ತೊಮ್ಮೆ ಜೀವನದ ಸತ್ಯವನ್ನು ಶೋಧ ಮಾಡಲಿಕ್ಕೆ, ಆ ಶೋಧನೆಗೆ ಬೇಕಾಗಿರುವಂತಹ ನಮ್ಮ ಪ್ರವೃತ್ತಿಯನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಮಹಾರಾಜರು ಸಮರ್ಥರಂತಾರೆ, ನೀವು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ಬೋಧ ಮಾಡಿಕೊಡ್ರಪ್ಪ, ಏಕಾಂತದೊಳಗೆ ಕೂತ್ಕೊಂಡು ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ನಿಮಗೆ ಹೇಳ್ತೀನಿ, ಅವನ್ನ ನೀವು ನಿಮ್ಮ ಒಳಗೆ ಚಿಂತನೆ ಮಾಡಿಕೊಂಡು ಮನನ ಮಾಡಿಕೊಂಡು ಜೀವನದೊಳಗೆ ಅಳವಡಿಸುವರಿ. ಬರೀ ಕೇಳಿಬಿಡೋದ್ರಿಂದ ಏನೂ ಆಗುವುದಿಲ್ಲ ಅನ್ನುವಂಥದ್ದು ಸಮರ್ಥರ ಒಂದು ಕಳಕಳಿ. ಯಾಕಂದ್ರೆ ನಮ್ಮ ಮನಸ್ಸು ಹೆಂಗದ ಅಂದರೆ, ಅದು ಯಾವ ಜಾಗದಾಗ ಕೂತಿರ್ತದ ಅದು ಆ ಸಮಯದಾಗ ಅದಕ್ಕೆ ಚಲೋ ಅನ್ನಿಸ್ತದ. ಈಗ ನಾವು ಸತ್ಸಂಗದಾಗ ಕೂತೀವಿ ಅಂದ್ರೆ ಇದೇ ಸಮಯ ಚಲೋ ಅನ್ನಿಸ್ತದ. ಇದನ್ನ ಬಿಟ್ಟು ಒಂದು ಸ್ವಲ್ಪ ನಾವು ಹೊರಗೆ ಬಂದೇವಿಲ್ಲೋ ಮತ್ತು ಆ ಪ್ರಪಂಚದೊಳಗೆ ಅದು ಹೊಕ್ಕೊಂಡು ಅದು ಚಲೋನೇ ಅನ್ನಿಸ್ತದ. ಅಂದ್ರೆ ಈ ನಮ್ಮ ಮನಸ್ಸಿನ ಒಂದು ಚಂಚಲತೆ ಹೆಂಗದ ಅಂದ್ರೆ, ಅದ್ರ ಸ್ವಭಾವ ಹೆಂಗದ ಅಂದ್ರೆ, ಯಾವ ಜಾಗದೊಳಗೆ ನಮ್ಮ ಮನಸ್ಸನ್ನು ನಾವು ಇಡ್ತೇವೆ ಅದು ನನಗೆ ಅದು ಬೇಕು ಅಂತೇಳಿ ಅಂತದ್ದು, ಅದು ಅಲ್ಲಿ ಇರಬೇಕಂತ ಅನಿಸ್ತದ. ಅದಕ್ಕೆ ಸಮರ್ಥರಂದ್ರು, ನೀವು ಮನಸ್ಸಿಗೆ ಬೋಧ ಮಾಡ್ರಿ, ಸದಾ ನೀವು ಏನಪ್ಪಾ ಅಂದ್ರೆ ಆ ಭಗವಂತನ ನಾಮದೊಳಗೆ ಸದ್ಗುರುವಿನ ಚಿಂತದೊಳಗೆ ನೀವು ಕಳೆದ್ರಿ ಅಂದ್ರೆ ನಿಮ್ಮಲ್ಲಿ ಆಂತರಿಕ ಪರಿವರ್ತನೆ ಆಗೋದು ಭಾಳ ಮುಖ್ಯದ ಅಂತಾರೆ ಸದ್ಗುರುಗಳು. ಸಮರ್ಥರ ಅಂತಾರೆ, ನಾವು ಬಾಹ್ಯ ಪರಿವರ್ತನೆಗೆ ಹೆಚ್ಚು ಒತ್ತು ಕೊಡ್ತೇವೆ. ನಾವೆಲ್ಲರೂ ಹೆಂಗಿರ್ತೇವೆ ಅಂದ್ರೆ, ನಾವಂದ್ರೆ ಎಲ್ಲರೂ ಸಣ್ಣ ಕೆಲವೊಬ್ಬರು ಏನಿದ್ದಾರಲ್ಲ, ಅವರು ಆಂತರಿಕವಾಗಿ ತಮ್ಮನ್ನು ತಾವು ಉಚ್ಚ ಸ್ಥಿತಿಗೆ ಮುಟ್ಲಿಕ್ಕೆ ತಮ್ಮ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ. ಇನ್ನೂ ಕೆಲವರು ಏನಾಗಿಬಿಡ್ತಾರೆ ಅಂದ್ರೆ, ಸತ್ಸಂಗದ ಕೊರತೆ, ನಾಮಸ್ಮರಣೆ ಕೊರತೆ, ಉಪಾಸನಾ ಕೊರತೆ, ಆಮೇಲೆ ವಿವೇಕದ ಕೊರತೆ, ಇವೆಲ್ಲದರಿಂದನೂ ಕೇವಲ ಹೊರಗಿನ ಒಂದು ಏನಪ್ಪಾ ಅಂದ್ರೆ ಬಾಹ್ಯ ಒಂದು ವಿಚಾರ ಬಗ್ಗೆ, ಬಾಹ್ಯ ರಂಗದ ಬಗ್ಗೆನೇ ಅವರಿಗೆ ಹೆಚ್ಚು ಒಲವು ಮೂಡಿ ಅಂತರಂಗದ ಪರಿಶುದ್ಧತೆ ಕಡೆಗೆ ಅವ್ರ ಲಕ್ಷ್ಯ ಕಡಿಮೆ ಆಗಿಬಿಡ್ತದೆ. ಹಿಂಗಾಗಿ ನೋಡ್ರಿ, ಸ್ವಲ್ಪ ಮೊದಲಿಗೆ ಮುಮುಕ್ಷತ್ವ ಇದ್ದಾಗ ಭಗವಂತ ಬೇಕು ಅನ್ನುವಂಥ ತಳಮಳದಿಂದನೇ ಬಂದಿರ್ತಾರೆ. ಆದ್ರೆ ಇಲ್ಲಿ ಬಂದ ಮೇಲೆ ಹೆಂಗಾಗ್ತದೆ ಅಂದ್ರೆ, ಮನ ವಿಕಲ್ಪ ಮಾಡ್ಕೊಂಡು ಬಿಡ್ತದೆ. ಯಾರೋ ನಮ್ಮನ್ನು ಹೊಗಳ್ತಾರ, ನಮ್ಮನ್ನು ಮ್ಯಾಲೆ ಕೂಡಿಸ್ತಾರ, ನಮಗೆ ಶ್ರೇಷ್ಠ ಅಂತಾರ. ಅಂದ ಕೂಡಲೇ ಅವಾಗ ಭಗವಂತ ನಮಗೆ ಬೇಕು ಅನ್ನುವಂಥ ತಳಮಳ ಕಡಿಮೆ ಆಗಿ ನಾವು ಜಗತ್ತಿನೊಳಗೆ ಶ್ರೇಷ್ಠ ಅನಿಸ್ಕೋಬೇಕು ಅನ್ನುವಂಥ ಅಜ್ಞಾನ್ಯ ನಮ್ಮಂತಲ್ಲಿ ಬೆಳೆದು ಬಿಡ್ತದೆ. ಅದಕ್ಕೆ ನಾವೇನು ಮಾಡಿಬಿಡ್ತೇವೆ, ಆ ರೀತಿ ಪೋಷಾಕ ಹಾಕ್ತೇವೆ, ಆ ರೀತಿ ಏನೇನೋ ಹಿಂದಕ್ಕೆ ಯಾರ್ಯಾರೋ ಸಂತರು ಹೆಂಗೆ ತಮ್ಮನ್ನು ಹೊರಗೆ ತೋರಿಸ್ಕೊಂಡ್ರು. ಅವ್ರೇನು ತೋರಿಸ್ಕೊಳ್ಳಿಲ್ಲ, ಅವ್ರು ಹಂಗಿದ್ರು. ನಾವೀಗ ತೋರಿಸ್ಕೊಳ್ಳಿಕ್ಕೆ ಅವನ್ನೆಲ್ಲ ವೇಷಭೂಷಣಗಳನ್ನು ಮಾಡ್ಕೋತೇವೆ. ಕೇವಲ ಬಾಹ್ಯರಂಗದಿಂದ ಸಮಾಧಾನ ಅನ್ನುವಂಥದ್ದು ಪ್ರಾಪ್ತಿ ಆಗುವುದಿಲ್ಲ ಅಂತಾರೆ. ಅವಸ್ಥಾ ಧಾಕುಟಿ ಮಣುನಯೆ ಅಂತಾರೆ ಜ್ಞಾನೇಶ್ವರ ಮಹಾರಾಜರಂತಾರೆ. ಈ ಹೊರಗಿನ ಅವಸ್ಥಾ ಮತ್ತು ಒಳಗಿನ ಅವಸ್ಥಾ ಇವೆರಡು ಮುಖ್ಯನವ ಅಂತಾರವ್ರು. ಕೇವಲ ಹೊರಗಿನ ಅವಸ್ಥಾದಾಗ ನಾವು ಪರಿವರ್ತನೆ ಆದೆವು, ಒಳಗಿನ ಅವಸ್ಥಾದಾಗ ನಮ್ಮಲ್ಲಿ ರಾಗ ದ್ವೇಷಾದಿಗಳೇ ಹೋಗಲಿಲ್ಲ, ನಮ್ಮ ಹೃದಯ ವಿಶಾಲ ಆಗಲಿಲ್ಲ, ನಮ್ಮ ಮನಸ್ಸು ಅತಿ ಏನಪ್ಪಾ ಅಂದ್ರೆ ಕ್ಷುಲ್ಲಕ ವಿಚಾರಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತು. ನಮ್ಮ ವಿಚಾರಗಳು ಕೆಳಮಟ್ಟದ್ದು, ಅದು ಸಾರಾಸಾರ ವಿಚಾರ ಮಾಡುವಂಥ ಸಾಮರ್ಥ್ಯ ನಾವು ಕಳ್ಕೊಂಡೆವು. ಹಿಂಗೆಲ್ಲ ಆಗಿಬಿಡ್ತು ಅಂದ್ರೆ ಬಾಹ್ಯವಾಗಿ ನೀವು ಏನು ಪರಿವರ್ತನೆ ಆದರೂ ಸಹಿತ ಅದು ಸದ್ಗುರುಗಳಿಗೆ
ಅದು ಇದು ಆಗುವುದಿಲ್ಲ ಅಂತಾರು, ಒಪ್ಪುದಿಲ್ಲ ಸದ್ಗುರುಗಳು. ಭಲೆ ತೇತೆ ಅವಲೋಕನ ಕದಾಪಿ ನ ಕರಿತಿ ಅಂತ ಸಮರ್ಥರಂತಾರ. ಭಲೆ ಅಂದ್ರೇನು? ಮಹಾತ್ಮರು, ಸದ್ಗುರುಗಳು, ಜ್ಞಾನಿಗಳು ಅಂಥ ಒಂದು ಬಾಹ್ಯ ಸೌಂದರ್ಯಕ್ಕೆ ಅಥವಾ ಬಾಹ್ಯ ಒಂದು ಏನಪ್ಪಾ ಅಂದ್ರೆ ಬದಲಾವಣೆಗೆ ಅವ್ರು ಒಪ್ಪುದಿಲ್ಲ. ಬಾಹ್ಯ ಬದಲಾವಣೆ ಜೋಡಿ ಆಂತರಿಕ ಬದಲಾವಣೆ ಮಾಡ್ಕೊರಪ್ಪ ಅಂತ. ನಮ್ಮಲ್ಲಿ ಆಂತರಿಕವಾಗಿ ನಾವು ಬದಲಾವಣೆ ಆಗ್ಬೇಕು. ಆಂತರಿಕವಾಗಿ ಬದಲಾವಣೆ ಆದ್ರೆ ಮಾತ್ರ ಜಗತ್ತ ನಮ್ಮನ್ನು ಒಪ್ಪುವಳಿಗೆ ಶುರು ಮಾಡ್ತದ, ನಮ್ಮ ಮಾತು ಕೇಳ್ಬೇಕಂತದ, ನಮ್ಮ ಜೊತೆ ಏನಪ್ಪಾ ಅಂದ್ರೆ ನಮ್ಮ ಜೊತೆ ಇರಬೇಕು ಅಂತ ಅವ್ರ ಭಾವನೆಗಳು ಬರ್ತಾವ. ಆಮೇಲೆ ಏನೋ ತತ್ವ ಚಿಂತನೆಗಳನ್ನ ಮಾಡ್ಬೇಕಂತ ಅವ್ರು ವಿಚಾರ ಮಾಡ್ತಾರೆ. ಇವೆಲ್ಲ ಆಗ್ಬೇಕಾದ್ರೆ ಆಂತರಿಕವಾಗಿ ನಾವು ಬಹಳಷ್ಟು ಬೆಳವಣಿಗೆ ಆಗ್ಬೇಕು. ಆಂತರಿಕವಾಗಿ ನಾವು ಏನಪ್ಪಾ ಅಂದ್ರೆ ಊರ್ಧ್ವಮುಖವಾಗಿ ನಮ್ಮ ಮನಸ್ಸು ಹರಿಲಿಕ್ಕೆ ಶುರು ಮಾಡಬೇಕು. ಇವೆಲ್ಲ ಆಗ್ಬೇಕಾತಂದ್ರೆ ಸತತವಾಗಿ ನಾವು ಸಚ್ಚಿಂತನದೊಳಗೆ ಕಾಲ ಕಳಿಬೇಕಾಗ್ತದೆ. ಸದ್ ಗ್ರಂಥಗಳನ್ನು ಅವಲೋಕನ ಮಾಡಬೇಕಾಗ್ತದೆ. ಸದ್ಗುರುಗಳ ಒಂದು ಸದಾ ಸ್ಮರಣದೊಳಗೆ ನಾವು ಇರಬೇಕಾಗ್ತದೆ. ಸದ್ಗುರುಗಳು ಕೊಟ್ಟಂತಹ ನಾಮ ಏನದಲ್ಲ ಅದು ಸಾಮಾನ್ಯ ನಾಮ ಅಲ್ಲ, ನನ್ನನ್ನು ಈ ಭವಸಾಗರದಿಂದ ದಾಟಿಸುವಂತಹ ಏಕೈಕ ನೌಕೆ ಆಗ್ಯದ ಅಂತ ತಿಳ್ಕೊಂಡು ಅಂಥ ಒಂದು ಅಖಂಡ ನಿಷ್ಠೆನಿಟ್ಟು ನಾಮಕ್ಕಾಗಿಯೇ ನಾವು ಬದುಕಬೇಕು ಅಂತ ನೋಡ್ರಿ. ನಾವು ಹೆಂಗೆ ಬದುಕಬೇಕು? ನಾಮಸ್ಮರಣೆಗಾಗಿಯೇ ಬದುಕಬೇಕು. ಆಗಿ ಹೋದಂಥ ಜ್ಞಾನಿಗಳ ಜೀವನವನ್ನು ನಾವು ನೋಡಿದೆ ಅಂದ್ರೆ ಯಾರ್ಯಾರು ನಾಮಕ್ಕಾಗಿ ಬದುಕಿದ್ರು, ಒಂದೊಂದು ಶ್ವಾಸವನ್ನು ಸಹಿತ ಅವರು ವ್ಯರ್ಥ ಮಾಡಿಕೊಡ್ಲಾರ್ದ ಪ್ರತಿ ಶ್ವಾಸದಾಗೂ ನಾಮಚಿಂತನದೊಳಗೆ ಯಾರು ಕಳೆದ್ರಲ್ಲ ಅವರು ಮಾತ್ರ ಜಗತ್ತಿನ ದೃಷ್ಟಿಯೊಳಗೆ ದೇವರು ಅನಿಸ್ಕೊಂಡಾರ, ಮಹಾತ್ಮರು ಅನಿಸ್ಕೊಂಡಾರ. ಮತ್ತು ನಾಮಿಲ್ಲ ಏನಿಲ್ಲ, ಕೇವಲ ಶಬ್ದಜ್ಞಾನದಿಂದ ನಾವು ಏನಾದರೂ ಜಗತ್ತಿನ ಜನರನ್ನು ನಾವು ಆಕರ್ಷಣೆ ಮಾಡ್ಕೋತೇವಂದ್ರೆ ಅದು ಶಬ್ದಜ್ಞಾನದಿಂದ ಆಗೋದಿಲ್ಲ, ಆಂತರಿಕವಾದ ಒಂದು ಪವಿತ್ರತೆಯಿಂದ ಆಗ್ತದೆ ಅನ್ನುವಂಥದ್ದು ಜ್ಞಾನಿಗಳ ಒಂದು ಅಭಿಪ್ರಾಯ. ಅಷ್ಟೇ ಯಾಕೆ ಜ್ಞಾನಿಗಳು ಅದನ್ನು ಆ ರೀತಿ ಮಾಡೇ ಏನಪ್ಪ ಅಂದ್ರೆ ಅವ್ರು ಜ್ಞಾನಿಗಳಾದ್ರೆ ಹೊರತಾಗಿ ಮತ್ತೊಂದಿಲ್ಲ. ಕರ್ಮ ಬೇಕಾದೀಗ ಕರ್ಮ ಆಗ ಕರ್ಮ ಸಿದ್ಧಾಂತ ಮತ್ತು ಜ್ಞಾನ ಸಿದ್ಧಾಂತ. ಕರ್ಮ ಮಾಡಬೇಕು, ಕರ್ಮದೊಳಗೂ ಪವಿತ್ರತೆ ಅದ, ಅಲ್ಲಿಯೂ ಜ್ಞಾನವನ್ನು ಬಳಕೆ ಮಾಡಲಿಕ್ಕೆ ಬೇಕಾಗ್ತದೆ. ನಾವು ಯಾವುದೇ ಕರ್ಮ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲಿ ತಿಳ್ಕೊಂಡು ಮಾಡ್ಬೇಕಂತಾರ. ತಿಳ್ಕೊಂಡು ಮಾಡೋದು ಇದರ ಅರ್ಥ ಜ್ಞಾನ ಬೇಕೇ. ಅಲ್ಲಿ ನೇನು ತಿಳಿದವರಿಂದ ನಾವು ತಿಳ್ಕೊಂಡು ಮಾಡಬೇಕು. ಇಷ್ಟೇ ಕರ್ಮ ಸಿದ್ಧಾಂತದೊಳಗೆ ಹೆಂಗದ ಅಂದ್ರೆ ಕರ್ಮ ಮಾಡೋದ್ರಾಗ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಯ್ತು ಅಂದ್ರೆ ಆ ಕರ್ಮದ ಫಲ ಎಷ್ಟು ಸಿಗಬೇಕಷ್ಟು ಸಿಗುವುದಿಲ್ಲ. ಅದಕ್ಕೆ ಕೇವಲ ಸರ್ವಾರ್ಪಣಾ ಭಾವದಿಂದ ನಾವು ಭಕ್ತಿ ಯೋಗವನ್ನು ಅವಲಂಬಿಸಿಬಿಟ್ಟೇವಂದ್ರೆ, ಸರ್ವವನ್ನು ಅವನಿಗೆ ಅರ್ಪಣೆ ಮಾಡಿಬಿಟ್ಟೇವಂದ್ರೆ ಆವಾಗ ಏನಾಗ್ತದೆ ಅಂದ್ರೆ ಆ ಕರ್ಮದಕ್ಕಿಂತ ಏನಪ್ಪ ಅಂದ್ರೆ ಈ ಭಕ್ತಿನೇ ಶ್ರೇಷ್ಠ ಅನಿಸ್ಕೊಂಡು ಭಕ್ತಿನೇ ಸರಳ ಅನ್ನಿಸ್ತದೆ. ಶ್ರೇಷ್ಠನೇ, ಎಲ್ಲನೂ ಶ್ರೇಷ್ಠೆ. ಇವತ್ತು ಭಕ್ತಿ ಮಾಡಿದ್ರು ಕೊನೆಗೊಮ್ಮೆ ಭಕ್ತಿಯೊಳಗೆ ಅತ್ಯಂತ ಏನಪ್ಪ ಅಂದ್ರೆ ನಾವು ಸದ್ಗುರುಗಳನ್ನ ಅತ್ಯಂತ ಪ್ರೇಮ ಮಾಡೋದು ಭಕ್ತಿ ಆದ್ರೆ ಸದ್ಗುರುನೇ ಪರಬ್ರಹ್ಮ ಸ್ವರೂಪ ಅಂತ ತಿಳಿದು ಜ್ಞಾನ ಆಗ್ತದೆ. ಆ ಭಕ್ತಿಯ ಪರಾಕಾಷ್ಠೆಗೆ ಹೋದಾಗ ನನ್ನ ಗುರುನಾಥ ಮನುಷ್ಯನಲ್ಲ, ಇವನು ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಇದ್ದಾನ, ನನ್ನ ಉದ್ಧಾರಕ್ಕಾಗಿ ಅವತಾರ ತೊಟ್ಕೊಂಡು ಬಂದಾನ ಸಗುಣ ರೂಪದಿಂದ ಅಂತ ತಿಳಿದೇನದಲ್ಲ, ಇದು ಶುದ್ಧ ಜ್ಞಾನಕ್ಕೆ ಒಯ್ದು ಹತ್ತದ. ಹಂಗೆ ಕರ್ಮ ಸಿದ್ಧಾಂತ ಆಗಲಿ, ಕರ್ಮ ಯೋಗ ಆಗಲಿ, ಭಕ್ತಿ ಯೋಗ ಆಗಲಿ, ಜ್ಞಾನ ಯೋಗ ಆಗಲಿ, ಇವೆಲ್ಲನೂ ಒಂದು ಹಿಂದು ಒಂದು ಮುಂದು. ಒಂದು ಯಾವ್ದು ಮುಂದಿತ್ತಂದ್ರೆ ಅದ್ರ ಹಿಂದೆ ಎರಡು ಇರ್ತಾವ. ಅದಕ್ಕೆ ಈ ಮೂರೂ ಹೆಂಗಿರ್ತಾವ ಅಂದ್ರೆ ಮೂರೂ ಬೇಕೇ ಆಗ್ತಾವ. ಯಾವುದನ್ನು ಈಗ ಕರ್ಮ ಮಾಡೋದಂದ್ರೆ ಏನದಕ್ಕೂ ನಾವು ಈಗ ಮಾಡೋದು ಪ್ರತಿಯೊಂದು ಕರ್ಮದೊಳಗೆ ಇರ್ತದೆ. ನಮ್ಮಿಂದ ಉಸಿರಾಡಿಸೋದು ಒಂದು ಕರ್ಮನೇ ಆಗ್ತದೆ ಹಂಗೆ ಕೇಳಿದ್ರೆ. ಅದಕ್ಕೆ ಈ ವಿಚಾರವಾಗಿ ನಾವು ನೋಡಿದೇವಂದ್ರೆ ಸರ್ವಾರ್ಪಣ ಅನ್ನುವಂಥದ್ದು ಸರ್ವಶ್ರೇಷ್ಠ ಅನಿಸ್ಕೊತದ. ಸರ್ವಾರ್ಪಣ ಅನ್ನುವಂಥದ್ದು ಜ್ಞಾನದ ಒಂದು ಅಂತಿಮ ಘಟ್ಟನೆ ಅದ ಅಂತಾರೆ. ಅದಕ್ಕೆ ಇವೆಲ್ಲ ಆಗಬೇಕಾಗಿತ್ತು ಅಂದ್ರೆ ಇದರ ಒಂದು ಒಳಗಿನ ಒಂದು ಮರ್ಮ ನಮಗೆ ತಿಳಿಬೇಕಾಗಿತ್ತು ಅಂದ್ರೆ ನಾಮಸ್ಮರಣೆಯನ್ನೇ ನೀವು ಮಾಡ್ರಿ ಅಂತಾರ್ರಿ. ಯಾಕಂದ್ರೆ ನಾಮದಿಂದ ಧ್ಯಾನದಿಂದ ಜ್ಞಾನ ಪ್ರಾಪ್ತಿ ಆಗ್ತದೆ ಅಂತಾರ. ನೀವು ನಾವು ನಾಮಸ್ಮರಣೆ ಮಾಡ್ಲಿಕ್ಕತ್ತಿ ಅಂದ್ರೆ ಎಷ್ಟೊಂದು ಕೆಲವೊಂದು ಜಟಿಲ ಸಮಸ್ಯೆಗಳು, ಜಟಿಲ ಸಂಶಯಗಳು ಸಹಿತ ಆ ನಾಮಸ್ಮರಣೆಯಿಂದ ನಮಗೆ ಪರಿಹಾರ ಹಾಕೋತ ಹೋಗ್ತಾವೆ. ನಮ್ಮ ಅಂತರಂಗದೊಳಗೆ ಅದ್ರ ಉತ್ತರ ಸಿಗಲಿಕ್ಕೆ ಶುರು ಮಾಡ್ತದೆ. ಯಾಕೆ ಸಿಗಲಿಕ್ಕೆ ಶುರು ಮಾಡ್ತದೆ ಅಂದ್ರೆ ನಾಮದೊಳಗಿರುವಂಥ ನಾಮಿ ಏನಿದ್ದಲ್ಲ ಅವನಿನ ಸದ್ಗುರುನೇ ಇದ್ದಾನ. ಸದ್ಗುರುಗಳು ಮತ್ತಾರು ಅಲ್ಲ, ಆ ನಾಮಸ್ಮರಣೆಯೊಳಗಿರುವಂತಹ ನಾಮಿ. ಈಗ
ನಾ ಶಂಕರಣ್ಣ ಅಂದ್ರೆ ಶಂಕರಣ್ಣ ಅಂದ್ರೆ ನನ್ನ ಶಂಕರ್ ನಾಮ್ ಇದ್ರು ಸಹಿತ ಆ ನಾಮಿ ನಾ ಹೆಂಗಿದ್ದೀನಿ, ನನ್ನ ಜೀವನ, ನನ್ನ ಸ್ವಭಾವ, ನನ್ನ ವಿಚಾರಗಳು, ನನ್ನಲ್ಲಿರುವಂಥ ಜ್ಞಾನ, ನನ್ನ ಜೀವನದೊಳಗೆ ನಡೆಯುವಂಥ ಪವಿತ್ರವಾದಂಥ ನಡತೆ, ಇವೆಲ್ಲ ಒಂದು ನಾಮದ ಹಿಂದೆ ಕಣ್ಣು ಮುಂದೆ ಹೆಂಗೆ ಬರ್ತಾವ, ಹಂಗೆ ಆ ನಾಮದೊಳಗೆ ಸದ್ಗುರುಗಳ ಒಂದು ಜೀವನನೇ ನಮಗಿರ್ತದೆ, ಸದ್ಗುರುಗಳ ಒಂದು ಆಧಾರನೇ ನಮಗೆ ಗೊತ್ತಾಗ್ತದೆ. ಅದಕ್ಕೆ ಆ ನಾಮಸ್ಮರಣೆಯನ್ನು ನೀವು ಮಾಡ್ರಿ ಅಂತ ಹೇಳೋ ಸಂಬಂಧ ಸಮರ್ಥರು ಏನು ಮಾಡಿದ್ರು, ಇವತ್ತು ಈಗ ನೋಡ್ರಿ, ಹಿಂದಿನ 81ನೇ ಶ್ಲೋಕದಿಂದ, ಮನಾಚಿ ಶ್ಲೋಕದ 81ನೇ ಶ್ಲೋಕದಿಂದ ನಾನು ನಿನ್ನೆ ನೋಡಿದೆ 101ನೇ ಶ್ಲೋಕದ ತನಕ, ಅಂದ್ರೆ 20 ಮನಾಚೆ ಶ್ಲೋಕದೊಳಗೂ ನಾಮಸ್ಮರಣೆ ಬಗ್ಗೆನೇ ಹೇಳ್ಯಾರ. ಈಗ ನಾವು 81, 82 ಶ್ಲೋಕ ಚಿಂತನ ಮಾಡಿದೆವು, 83, 84 ಹೋದ ವಾರ ನಾವು ಚಿಂತನ ಮಾಡಿದೆವು. ಇವತ್ತು 85, 86 ಇವು 2 ಶ್ಲೋಕಗಳನ್ನು ನಾವು ನೋಡ್ಲಿಕ್ಕಾಗಿ ಇವು ಸಹಿತ ಏನು ಮಾಡ್ತಾವ ಅಂದ್ರೆ ನಾಮಸ್ಮರಣೆ ಮಹತಿಯನ್ನೇ ನಮಗೆ ಹೇಳ್ತಾವ. ಯಾಕಿಷ್ಟು ಸಮರ್ಥರು ಒತ್ತು ಕೊಟ್ಟು ಹೇಳಿಕತ್ತಾರ ಅಂದ್ರೆ, ನಾಮ ಪರಿತೆ ಸಾಧನ ನಾಹಿ, ಸಾಧ್ಯ ಅನ್ನುವಂಥದ್ದು ನಾಮಸ್ಮರಣೆ ಹೊರತಾಗಿ ಇಲ್ಲ ಅಂಥೇಳಿ ತಿಳ್ಕೊಂಡನೇ 12 ವರ್ಷಕ್ಕೆ ಅಂತರಪಟ ಸರಿಸಿ ಸಮರ್ಥ ರಾಮದಾಸ್ ಮಹಾರಾಜರು ಟಾಕಳಿ ಒಳಗೆ ಹೋಗಿ 12 ವರ್ಷ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂಥ ನಾಮಸ್ಮರಣೆಯನ್ನು ಅಖಂಡವಾಗಿ ಸ್ಮರಿಸಿದರು. ಅದರ ಪರಿಣಾಮ ಏನಾಯ್ತು ಅಂದ್ರೆ ಸಾಕ್ಷಾತ್ ರಾಮನ ದರ್ಶನ ಆಗಿಬಿಡ್ತವ್ರಿಗೆ, ರಾಮನ ಸಾಕ್ಷಾತ್ಕಾರ ಆತು, ರಾಮ ಸದಾ ತಮ್ಮಂತಲ್ಲಿ ಇದ್ದಾರನು ಅಂತ ಅನುಭವ ಬರ್ಲಿಕ್ಕತ್ತು. ಇವೆಲ್ಲ ಹೆಂಗದು ಅಂದ್ರೆ ಕೇವಲ ನಾಮಸ್ಮರಣೆಯಿಂದ ಅದು. ಅದಕ್ಕೆ ಆ ನಾಮಸ್ಮರಣೆಯನ್ನು ನೀವು ಮಾಡ್ರಿ, ನಿಮಗೆ ಅನುಭವ ಬರ್ತದೆ, ನಿಮ್ಮ ಸದ್ಗುರುಗಳ ನಿಜವಾದ ಸ್ವರೂಪ ನಿಮಗೆ ಅನುಭವಕ್ಕೆ ಬರ್ತದೆ ಅಂತ ಹೇಳಿ ಸಮರ್ಥರು ಈ ಎಲ್ಲ 20 ಶ್ಲೋಕದೊಳಗೂ ನಾಮಸ್ಮರಣೆ ಮಹತ್ಯವನ್ನು ಹೇಳ್ತಾರೆ. ಇವತ್ತೇನು ಹೇಳ್ತಾರೆ, ನಾವು ನೀವುಗಳೆಲ್ಲ 85 ಮತ್ತು 86 ಈ 2 ಶ್ಲೋಕಗಳನ್ನು ನಾವು ಮತ್ತೊಮ್ಮೆ ಏನಪ್ಪ ಅಂದ್ರೆ ನೋಡೋಣ. ಅವ್ರೇನು ಹೇಳ್ತಾರೆ ಅಂದ್ರೆ 85ನೇ ಶ್ಲೋಕನೊಳಗೆ, ಶ್ರೀರಾಮ ಸಮರ್ಥ ಭಜ ರಾಮ ವಿಶ್ರಾಮ ಯೋಗೇಶ್ವರಾಂಚ ಜಪೋ ನೇಮಿಲಾ ನೇಮ ಗೌರಿ ಹರಾಂಚ ಸ್ವಯೇನೀವ ವೀತಾಪಸಿ ಚಂದ್ರಮೌಳಿ ತುಮಾ ಸೋಡವಿ ರಾಮ ಅಂತ ಕಾಳಿ. ಜಯ ಜಯ ರಘುವೀರ ಸಮರ್ಥ. ಸಮರ್ಥರು ಈ ಶ್ಲೋಕದ ಅರ್ಥವನ್ನ ನಾವು ನೋಡಿದಾಗ ಸಮರ್ಥರಿಗೆ ಏನು ಹೇಳ್ಬೇಕಾಗ್ಯದಂದ್ರೆ, ಯೋಗಿಗಳ ಯೋಗಿ ಮಹಾಯೋಗಿ, ಯೋಗಿಗಳ ಯೋಗಿ ಮಹಾಯೋಗಿ ಆ ಮಹೇಶ್ವರನ ವಿಶ್ರಾಮಧಾಮವಾದ ಈ ರಾಮನಾಮದ ಜಪ ಮಾಡುವುದನ್ನು ಗೌರಿಹರನು ನಿಯಮ ಹಾಕಿಕೊಂಡಿದ್ದಾನೆ. ಆ ಶಿವನು ಸ್ವತಃ ನಾಮದ ಬಲದಿಂದ ತನ್ನಲ್ಲಿ ತಾನು ಸಮಾಧಾನ ಹೊಂದಿದನು. ಅದೇ ರೀತಿ ಶ್ರೀರಾಮನ ನಾಮವು ಅರ್ಥಾತ್ ಶ್ರೀ ಸದ್ಗುರುಗಳು ನೀಡಿರುವ ಆ ಭವತಾರಕ ನಾಮವು ನಿಮ್ಮ ಅಂತ್ಯಕಾಲದ ದುಃಖದಿಂದ ಬಿಡುಗಡೆಗೊಳಿಸುತ್ತದೆ ಅಂತೇಳಿ ಇದರ ಒಂದು ಸಾಮಾನ್ಯ ಅರ್ಥ. ಇನ್ನು 86ನೇ ಶ್ಲೋಕ ನಾವು ನೋಡ್ಲಿಕ್ಕಾಗಿ, ಮುಖೇ ರಾಮ ವಿಶ್ರಾಮ ತೇಚಿ ಆಹೇ ಸದಾನಂದ ಆನಂದ ಸೇವೋ ನಿರಾಹೇ ತಯಾವೀಣ ತೋಷೀಣ ಸಂದೇಹಕಾರಿ ನಿಜಧಾಮ ಹೇ ನಾಮ ಶೋಕಾಪಹಾರಿ. ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ್, ಮುಖದಲ್ಲಿ ರಾಮನಿದ್ದರೆ ಅಲ್ಲಿ ಆರಾಮವೇ ಇದೆ. ಏನು? ಮುಖದಲ್ಲಿ ರಾಮನಿದ್ದರೆ ಅಲ್ಲಿ ಆರಾಮವೇ ಇದೆ. ನಿನ್ನ ಸ್ವರೂಪಾನಂದವೇ ಆಗಿರುವ ಸದಾನಂದದ ಆನಂದವನ್ನು ಸೇವಿಸಿ ಬದುಕು. ರಾಮನಾಮದ ಹೊರತಾಗಿ ಮಾಡಿದ ಪ್ರಯತ್ನವೆಲ್ಲ ಪರಿಶ್ರಮವೇ ಆಗಿರುವುದು. ನಾಮವು ಶೋಕಾಪಹಾರಿಯಾದ ನಿಜಧಾಮವೇ ಆಗಿದೆ ಅಂಥೇಳಿ ಈ 2 ಶ್ಲೋಕದೊಳಗೆ ಸಮರ್ಥರು ನಾಮದ ಮಹಿಮೆಯನ್ನೇ ಕೊಂಡಾಡ್ಲಿಕ್ಕತ್ತಾರ. ಮತ್ತು ಇಲ್ಲಾದರೂ ಸಹಿತ ಶ್ರೀ ಶಂಕರನನ್ನ ಆ ಮಹಾದೇವನ ಒಂದು ಉಪಮೆಯನ್ನೇ ಅವರು ತಗೊಳಿಕತ್ತಾರ. ಯಾಕೆ ಮಹಾದೇವರ ಉಪಮನ್ನೇ ಯಾಕೆ ತಗೊಳಿಕತ್ತಾರ ಅಂದ್ರೆ, ನಿಜವಾಗಿಯೂ ರಾಮನಾಮದ ಮಹಿಮೆಯನ್ನು ತಿಳ್ಕೊಂಡವ್ರು ಶಂಕರನೇ ಅಂತಾರ. ಅದ್ರ ಹಿಂದೆ ಯಾರು ತಿಳ್ಕೊಂಡವ್ರು ಅಂದ್ರೆ ಪಾರ್ವತಿ. ಶಂಕರ ಶಿವ ಪಾರ್ವತಿಯವರು ಇಬ್ರು ರಾಮನಾಮದ ಮಹಿಮೆಯನ್ನ
ತಿಳ್ಕೊಂಡಾರ ಮತ್ತು ರಾಮನಾಮವನ್ನು ಸ್ಮರಿಸುತ್ತಲೇ ಅವರಿಬ್ಬರು ಇದ್ದಾರೆ ಯಾವಾಗಲೂ. ಅದಕ್ಕೆ ಅಂಥ ಒಂದು ಮಹಾದೇವ, ದೇವರ ದೇವರಾದಂಥ ಮಹಾದೇವನೇ ಮತ್ತು ಆ ಪಾರ್ವತಿ ತಾಯಿನೇ ಸದಾ ನಾಮಸ್ಮರಣೆ, ರಾಮನಾಮದ ಒಂದು ಸ್ಮರಣೆಯೊಳಗೆ ಕಾಲು ಕಳೀತಾರಂದ್ರೆ ಸಾಮಾನ್ಯ ನಾವು ನೀವುಗಳು ಯಾಕೆ ಕಳಿಬಾರ್ದು ಅನ್ನುವಂಥದ್ದನ್ನು ಸಮರ್ಥರು ನಮಗೆ ಹೇಳಬೇಕಾಗ್ಯದ. ಅದನ್ನು ಇಂಡೈರೆಕ್ಟ್ಲಿ ಹೇಳಿಕತ್ತಾರ. ಅದಕ್ಕೆ ಒಂದು ಉಪಮಾ ಕೊಟ್ಟವ್ರಂತಾರ, ಅವ್ರು ಮಾಡ್ಲಿಕ್ಕತ್ತಾರ, ನೋಡ್ರಪ್ಪ ನೀವು ಮಾಡ್ರಿ. ಎಂತೆಂಥ ಏನಪ್ಪ ಅಂದ್ರೆ ನಿಮಗೆ ತೊಂದರೆಗಳು ಬಂದರೂ ಸಹಿತ ಆ ನಾಮಸ್ಮರಣೆ ನಿಮ್ಮನ್ನ ಎಲ್ಲ ತೊಂದರೆಯಿಂದ ನೀಗಿಸ್ತದ. ವಿಶ್ರಾಮ ನಿಮಗೆ ಆನಂದ ಸಮಾಧಾನದ ಒಂದು ಸ್ಥಿತಿಯನ್ನು ತಂದು ಕೊಡ್ತದ ಅಂತೇಳಿ ಸಮರ್ಥರು ಈ ನಾಮದ ಮಹಿಮೆಯನ್ನು ಈ ಎರಡೂ ಶ್ಲೋಕದೊಳಗೆ ನಮಗೆ ಹೇಳಿಕತ್ತಾರ. ಸಮರ್ಥರಷ್ಟೇ ಯಾಕೆ, ಆಗಿ ಹೋದಂಥ ಎಲ್ಲ ಜ್ಞಾನಿಗಳು ರಾಮನಾಮದ ಮಹಿಮೆ ಅರ್ಥಾತ್ ಸದ್ಗುರುಗಳು ನೀಡಿರುವ ನಾಮದ ಮಹಿಮೆ. ಈಗ ನಾವು ರಾಮನಾಮದ ಮಹಿಮೆ ಅಂದರೆ ಉಳುಕಿದ್ದೆ ಹಂಗ್ರಿ ಅಂತೇಳಿ ವಿಕಲ್ಪ ತಗೊಳ್ಬಾರ್ದು. ಈ ರಾಮನಾಮ ಅಂತೇಳಿ ಯಾಕೆ ಸಮರ್ಥರು ಒತ್ತು ಕೊಟ್ಟು ಹೇಳ್ತಾರಂದ್ರೆ ಸಮರ್ಥರ ಒಂದು ಸದ್ಗುರುಗಳು ಶ್ರೀ ರಾಮಪ್ರಭುವೇ ಆಗ್ಯಾರ. ಶ್ರೀ ರಾಮಚಂದ್ರ ಪ್ರಭುನೇ ಬಂದು ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರಿಗೆ ಉಪದೇಶ ಕೊಟ್ಟಿದ್ದ ಅಂಥೇಳಿ ಅವರು ತಮ್ಮ ಗುರುವಿನ ವಂದನೆ ಕೊಂಡಾಡುವತ್ನಾಗನೇ ಈ ರಾಮ ಅನ್ನುವಂಥ ಪದವನ್ನು ಬೆಳೆಸ್ಯಾರ. ಇಷ್ಟಾಗಿ ರಾಮನ ನಾಮದ ಮಹಿಮೆ ಅಂತರೂ ಅದು ಅಪಾರನೇ ಅದ. ವಿಚಾರ ಮಾಡಿದರೆ ಅದು ರಾಮ ಇರಲಿ, ಶಿವ ಇರಲಿ, ಕೃಷ್ಣ ಇರಲಿ, ಯಾವುದೇ ಒಂದು ಭಗವಂತನ ಅನಂತ ನಾಮಗಳೇನವಲ್ಲ, ಇವೆಲ್ಲ ಅನಾಮಿಯವ, ಇವೆಲ್ಲ ನಿರ್ಗುಣ ಸ್ವರೂಪವ, ಇವೆಲ್ಲ ಪರಮಾನಂದದ ಒಂದು ಅನುಭವವನ್ನು ನಮಗೆ ನೀಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಾವ. ಅದಕ್ಕೆ ಸಮರ್ಥರಂದ್ರು ಭಜಾರಾಮ ವಿಶ್ರಾಮ ಯೋಗೇಶ್ವರಾಂಚ. ನಿಮಗೆ ವಿಶ್ರಾಮ ಬೇಕಾಗಿತ್ತು, ನಿಮಗೆ ಸಮಾಧಾನ ಬೇಕಾಗಿತ್ತು, ನಿಮಗೆ ಶಾಂತಿ ಬೇಕಾಗಿತ್ತು ಅಂತಂದ್ರೆ ನೀವು ಆ ಯೋಗೇಶ್ವರ ಅಂದ್ರೆ ಯೋಗಿ ಅಂದ್ರೇನು? ಯೋಗಿ ಅಂದ್ರೇನು? ಭಗವಂತನ ಜೊತೆ ಸದಾ ಅನುಸಂಧಾನದೊಳಗಿರಾವ, ಭಗವಂತನ ಒಂದು ಸಾನ್ನಿಧ್ಯದೊಳಗಿರಾವ ಅವ ಯೋಗಿ ಅವ. ಆ ನಾಮದ ಯೋಗದಿಂದ ಭಗವಂತನ ಒಂದು ಸಾನ್ನಿಧ್ಯದೊಳಗೆ ಸದಾಕಾಲಿರಾವ ಯೋಗೀಶ್ವರ. ಹಂಗ ಅದೇ ನಾಮದ ಒಂದು ಯೋಗದಿಂದನೇ ಆ ಯೋಗೀಶ್ವರನಾದಂಥ ಅರ್ಥಾತ್ ಮಹಾದೇವ ಯಾವಾಗಲೂ ರಾಮನ ಸಾನ್ನಿಧ್ಯದೊಳಗೆ ಅವ ಅಂಥ ಒಂದು ಆನಂದ ಸಮಾಧಾನದ ಒಂದು ಸ್ಥಿತಿಯನ್ನು ಅನುಭವಿಸ್ತಿದ್ದ. ನೀವು ಈಗ ಶಿವನ್ ನೋಡ್ರಿ, ನೀವು ಯಾವುದು ಯಾವಾಗೂ ಶಿವ ಕಣ್ಣು ತಕೊಂಡು ಕೂತದ ಫೋಟೋಗಳೇ ಇಲ್ಲ. ನೀವು ಬೇಕಾದಷ್ಟು ನೋಡ್ರಿ, ನೀವು ನಾಮಸ್ಮರಣೆ ಒಳಗೆ ಇದ್ದಾನೆ. ಯಾಕಂದ್ರೆ ಆ ನಾಮದ ಒಂದು ಸ್ಮರಣೆ ಒಳಗೆ ಇರುವಂತಹ ಒಂದು ಶಾಶ್ವತ ಸಮಾಧಾನ ಅನ್ನುವಂಥದ್ದು, ವಿಶ್ರಾಮ ಅನ್ನುವಂಥದ್ದು ಕೇವಲ ನಾಮದೊಳಗದ ಅನ್ನುವಂಥದ್ದು ಅವಂಗೆ ಗೊತ್ತದ. ಅಂದಾಗ ನಾವು ಯಾಕೆ ಆ ಸಮಾಧಾನಕ್ಕಾಗಿ ನಾವು ಇದು ಮಾಡ್ಕೋಬಾರ್ದು? ನೋಡ್ರಿ, ನಾವು ಈಗ ಸದ್ಯದ ಇದ್ರಾಗ ನಾವು ನೋಡ್ಲಿಕ್ಕಾಗಿ ಸಮಾಧಾನ ಯಾರಿದ್ದಾರೆ ಅಂತೀರಿ ನೀವು? ಯಾರೂ ಇಲ್ಲ. ಯಾಕಂದ್ರೆ ಎಲ್ಲರೂ ದೇಹ ಬುದ್ಧಿ ಒಳಗೆ ಕೊಳಿಲಿಕ್ಕತ್ತಾರೆ. ಎಲ್ಲರೂ ನಾನು ದೇಹ ಅಂತ ತಿಳ್ಕೊಂಡಾರ. ಎಲ್ಲರೂ ಈ ಸಂಸಾರದ ಒಂದು ವಿಷಯ ಸುಖದೊಳಗೆ ಅದು ಹೆಂಗದ ಅಂದ್ರೆ ವಿಷ ಸೇವಿಸ್ಲಿಕ್ಕತ್ತಾರ. ವಿಷ ಸೇವಿಸಿದಂಗಿರುವಂತಹ ವಿಷಯ ಸುಖದಿಂದ ನಾವು ವಿಷಯವನ್ನು ಸೇವಿಸೋದ್ರಿಂದ ಸುಖ ಯಾರಿಗದ? ಸಮರ್ಥರಂತಾರ ನವೇ ಸಾರ ಸಂಸಾರ ಆ ಘೋರ ಆಯೆ ಅಂತ. ಸಮರ್ಥರಂದ್ರು ಮನಾಚ ಶ್ಲೋಕದಾಗ ನವೇ ಇದು ಘೋರದಪ್ಪ ಅಂದ್ರೆ ಅವರು ಈ ಸಂಸಾರ ನವೇ ಸಾರ, ಇದ್ರಾಗ ರುಚಿ ಅನ್ನುವಂಥದ್ದು ಇಲ್ವೇ ಇಲ್ಲ. ನಾವು ಅದನ್ನ ರುಚಿ ಕಲ್ಪನಾ ಮಾಡ್ಕೊಳಿಕತ್ತೇವ್. ಅವ್ರಂತಾರ ನವೇ ಸಾರ ಸಂಸಾರ ಹಾ ಘೋರ ಆಯೆ. ಈ ಸಂಸಾರ ಸಾರವಾದದ್ದಲ್ಲ, ಸಾರವಾದದ್ದು ಕೇವಲ ಭಗವಂತನ ನಾಮದ ಅಂತಾರ. ಸಾರವಾದದ್ದು, ರುಚಿಯಾದದ್ದು ನೋಡ್ರಿ. ಸಂತ್ರದು ಅಮೃತಾಹುನಿ ಗೋಡ ನಾಮ ತುಜೆ ದೇವ ಅಂದ್ರವ್ರು. ಅಂದ್ರೆ ಸಂತರಿಗೆ ಅಮೃತದಕ್ಕಿಂತ ರುಚಿ ಅನಿಸ್ಲಿಕ್ಕಂತಿತ್ತು ಅವ್ರಿಗೆ ಆ ನಾಮ. ಅಂತದ್ದು ನಾವು ಸಂಸಾರದ ಒಂದು ತಾಪತ್ರಯದೊಳಗೆ ಇದ್ರಾಗ ಸುಖ ಹುಡುಕ್ಯಾಡಿ ಎಲ್ಲೋ ಸ್ವಲ್ಪ ಅಲ್ಪ ಸುಖ ಸಿಗೋದಕ್ಕೆ ಮತ್ತದು ದುಃಖದಾಗ ಪರಿವರ್ತನೆ ಆಗೋದಕ್ಕೆ ನಮ್ಮ ಇಡೀ ಜೀವನನೇ ಈ ಸಂಸಾರದ ಒಂದು ವಿಷಯದೊಳಗೆ ಹೆಂಗಾಗ್ಯದ ಅಂದ್ರೆ ವಿಷ ತಿಂದಂಗಾಗ್ಯದ ಅಂತಾರು.
ಜನಿ ವಿಷಕಾತ ಪುಡೆ ಸುಖ ಕೈಂಚೆ ಸಮರ್ಥರಂತಾರ. ಜಗತ್ನಾಗ ವಿಷ ತಿಂದವ್ರು ಯಾರು ಸುಖದಾಗಿದ್ದದ್ ನೋಡ್ರಿ ನೀವು. ಜನಿ ವಿಷಕಾತ ಪುಡೆ ಸುಖ ಕೈಂಚೆ ಕರೀರೆ ಮನ ರಾಮ ನಾಮ ಯಾ ರಾಘವಾಚೆ. ಅದಕ್ಕೆ ಆ ರಾಮನಾಮವನ್ನು ನೀವು ಮಾಡ್ರಪ್ಪ. ಸಂಸಾರದಾಗಿದ್ದವ್ರು ಇನ್ನೂ ತನಕ ಅವ್ರ ಮನಸ್ಫೂರ್ತಿ ಸಮಾಧಾನಕ್ಕೆ ಹೋಗೇ ಇಲ್ಲ. ಒಂದು ಗಾಡಿ ತಗೊಂಡ್ರೆ ಸಮಾಧಾನ ಪಟ್ಕೋತಾರ, ಮರುದಿವ್ಸ ಮತ್ತವ ಅದಕ್ಕಿಂತ ಚಲೋ ಗಾಡಿ ತಗೊಂಡ್ರೆ ದುಃಖ ಪಟ್ಕೋತಾರ. ಚಲೋಪ್ರ ಏನಪ್ಪಾ ಅಂದ್ರೆ ಅಗದಿ ಮೃಷ್ಟಾನ್ನ ಭೋಜನದ ನನಗೆ ಸೇರುದ ಎಲ್ಲ ಆಹಾರದಂತ ಉಣ್ತಾನ. ಎಷ್ಟು ಉಣ್ತಾನ? ಕಡಿಕೊಮ್ಮೆ ಸಾಕಂತಾನ. ಅವಾಗ ಅದೇ ಯಾವುದು ಬೇಕಂದಿರ್ತ ಅದೇ ಸಾಕಂತಾನ. ಅಂದ್ರೆ ಸ್ವಲ್ಪ ಕ್ಷಣಿಕ ಸುಖ ಅಂತಂತಾರ. ಏನು ಅದು ಹೆಂಗಂದ್ರೆ ನಿಸ್ಸಾರದ ಕರೆ ನಾವು ಸಾರದ ಅಂತ ತಿಳ್ಕೊಂಡಿವು. ಈ ಸಂಸಾರದ ವಿಷಯ ತಲೆಗೆ ಏರಿದವರಿಗೆ ಶಾಂತಿ ಇರುವುದೇ ಇಲ್ಲ. ಆಮೇಲೆ ಅವ್ರಿಗೆ ಶಾಂತವಾಗಿ ಕೂಡ್ಲಿಕ್ಕೂ ಆಗುದಿಲ್ಲ ಅಂತಾರ. ಜೀವನ ತುಂಬ ಮುಂದೆ ಬೇಕು ಅಂತ ರಜೋಗುಣದ ಒಂದು ಪ್ರಭಾವ ನಮ್ಮಲ್ಲಿ ಆತಂದ್ರೆ ಇದು ಎಲ್ಲರನ್ನೂ ಇಷ್ಟ ಅಸಮಾಧಾನ ಮಾಡಿಬಿಡ್ತದೆ. ಇವೆಲ್ಲ ಯಾಕೆ ಹಿಂಗಾಗ್ತದೆ? ಈಗ ನೀವು ಈ ಸತ್ಸಂಗದಾಗಿದ್ದೆವು, ಆಮೇಲೆ ಸಚ್ಚಿಂತನದಾಗ ಕಾಲ ಕಳೆದ್ರಿಂದ ಸದ್ಗುರುಗಳ ಕೃಪೆಯಿಂದ ನಾವು ಸಂಸಾರದಾಗಿದ್ರು ಇರ್ಲಾರ್ದಂಗೆ ಇರುವಂತಹ ಒಂದು ಕೃಪಾ ಸಮರ್ಥರು ನಮಗೆ ಮಾಡ್ಯಾರ ಅಂತೇಳಿ ನಾವು ಸಂಸಾರದಾಗಿದ್ರು ಸಹಿತ ನಮಗೇನೋ ಒಂದು ಸಮಾಧಾನದ ಒಂದು ಸ್ಥಿತಿ ನಮಗೆ ಪ್ರಾಪ್ತ ಆಗ್ಯದ ಅಂತೆ ನಾವು ಹೇಳಿಕ್ಬೇಕು. ಯಾಕಂದ್ರೆ ನಮಗೆ ಇವು ಯಾವ ನಮ್ಮ ದೃಷ್ಟಿಯೊಳಗೆ ಬರುದಿಲ್ಲ. ರೊಕ್ಕಿದ್ರು ಆತು, ಇರಲಿಲ್ಲ ಅಂದ್ರೂ ಆತು, ಎಲ್ಲ ಸಮಯದೊಳಗೂ ನಮ್ಮ ಮನಸ್ಸು ಏನಂತದ ಸಮಾಧಾನದಾಗಿರ್ತದೆ. ಯಾಕಂದ್ರೆ ಇದು ಸದ್ಗುರುಗಳ ಕೃಪಾ. ಏನ್ರಿ ಆದ್ರೆ ನೋಡ್ರಿ, ಕೆಲವೊಬ್ಬರ ಪರಿಸ್ಥಿತಿ ಹೆಂಗದ ಅಂದ್ರೆ ಬೇಕಾದಷ್ಟು ರೊಕ್ಕಿದ್ರು ಅವ್ರ ಸಮಾಧಾನ ಇಲ್ಲ. ಏನ್ರಿ ಅವ್ರಿಗೆಲ್ಲ ಬೇಕಾದ ಅನುಕೂಲವ, ಒಂದು ಮನೆ ಕಟ್ಸಿರ್ತಾರ ಅಂತೇಳಿ ಸಮಾಧಾನದೇ ಇರುದಿಲ್ಲ. ಅಂಥವು ಎಲ್ಲಿ ಬೇಕಾದಲ್ಲಿ ಒಬ್ಬ ಮನುಷ್ಯ ನೋಡ್ರಿ, ನಾವೊಂದು 10-15 ಪ್ಲಾಟ್ ತೊಗೊಂಡ್ರಿ ಅಂತಾರೆ. 10-15 ಪ್ಲಾಟ್ನಾಗ ಇವು ಏನು ಮಾಡಾವಿದ್ದಾನ ಹೇಳಿ. ಅಲ್ಲಿ ಅವ, ಇಲ್ಲಿ ಗುಲ್ಬರ್ಗಾಕ್ಕವ, ಬೆಂಗಳೂರಿನಾಗ ಒಂದು 2-3 ತೊಗೊಂಡ್ರಿ, ಇಲ್ಲೊಂದು 4-5 ತೊಗೊಂಡ್ರಿ. ಹೌದಪ್ಪ, ನೀ ಇರುವುದು ಒಂದು ಮನೆಯೊಳಗೆ ಎಷ್ಟು ತಗೊಂಡ್ರು ಸಮಾಧಾನ ಇಲ್ಲ ನಿನಗೆಲ್ಲ ಅಂದ್ರೆ ನೀ ಎಷ್ಟು ನಿನಗೆ ಸಮಾಧಾನ ಯಾವಾಗ ಸಿಗ್ಲಿಕ್ಕೆ ಸಾಧ್ಯ? ಕೊನೆಗೆ ಸಹಿತ ನೋಡ್ರಿ, ಒಂದು ದೃಷ್ಟಾಂತ ಹೇಳ್ತಿದ್ರು ನಮ್ಮಲ್ಲಿ ಒಬ್ರು ಯಾರೋ. ಅವ ಸಾಯ್ಲಿಕ್ಕೆ ಕೂತಂತ ಶ್ರೀಮಂತರಿದ್ರು, ಸುಪ್ಪತ್ತಿಗೆ ಹಾಸಿ ಮೇಲೆ ಕಾಟ ಮೇಲೆ ಪಲ್ಲಂಗದ ಮೇಲೆ ಮಲಗಿಸಿದ್ರು. ಅವ್ ಮೊದಲಂದ ಅಂತ 4 ಮಂದಿ ಚಲೋ ಮಕ್ಕಳಿದ್ರು. ಮಕ್ಕಳ್ರೆ ಬರ್ರಿ ಮೊದಲು ನನಗೆ ಪಲ್ಲಂದಿಂದ ತಳಗ ಒಂದು ತಟ್ಟು ಹಾಕಂದು. ಸುಪ್ಪತ್ತಿಗೆ ಮೇಲೆ ಮಲ್ಕೊಂಡು ನಾವ ನನ್ನ ಮೊದಲು ಇಲ್ಲಿ ತಂದು ಇನ್ನು ಭಾಳ ಉಳಿದಿಲ್ಲ, ತೆಗೆದು ಅಲ್ಲಿ ತಟ್ಟು ಮೇಲೆ ತಳಗ ಹಾಕ್ರಿ ಅಂದು. ಯಾಕಂದ್ರೆ ನಾಳೆ ನಾ ಹೋದ್ಮೇಲೆ ಈ ಪಲ್ಲಂಗ ವೇಸ್ಟ್ ಆಗ್ತದೆ, ಪಲ್ಲಂಗದ ಮೇಲೆ ಯಾರೂ ಮಲ್ಕೋದಿಲ್ಲ, ಅದಕ್ಕೆ ಈಗ ಮೊದಲು ತಳಗ ಹಾಕ್ಬಿಡ್ರಿ ಅದು. ತಳಗ ಹಾಕ್ರಿ ಅಂದ. ತಟ್ಟು ಮೇಲೆ ಮಲ್ಕೊಂಡ. ಮಾತು ಬಂದ. ಅದು ಬರೀ ಏನಂದ್ರೆ ಆ ಕಡೆ ಈ ಕಡೆ ಹಿಂಗೆ ನೋಡಾವ, ಒಂದು ನಮೂನಿಗೆ ಗಾಬರಿಯಾಗಿ ಎಲ್ಲೋ ಏನೋ ಹೇಳ್ಬೇಕಂತಾನೆ ಮಾಡ್ತಾನಂತೇಳಿ ಮಕ್ಕಳಿಗೆ ಸ್ವಸ್ಥರಿಗೆ ಅನಿಸ್ಲಿಕ್ಕತ್ತು. ಅವ್ರಂದ್ರು, ಯಾಕೋ ಯಪ್ಪ ಏನು ಹೇಳ್ಬೇಕಂತ ಮಾಡಿ ಏನು ಅಂತೇಳಿ. ಅಂದ್ರೆ ಎಲ್ಲಾರ್ದು ಲಕ್ಷ್ಯನು ನಮ್ಮಪ್ಪ ಸಾಕಟ್ಟು ಗಳಿಸ್ಯಾನ, ಎಲ್ಲೋ ತೆಗೆದಿಟ್ಟಾನ, ಅದನ್ನ ನಮಗೆ ಹೇಳಿದಂದ್ರೆ ನಾವೆಲ್ಲರೂ ಇವ್ ಹೋದ್ಮೇಲೆ ಹಂಚ್ಕೊಳಿಕ್ ಬರ್ತದಂತ ಅವ್ರದ್ದು. ಅದಕ್ಕೆ ಹೇಳಂದ್ರೆ ಅವು ಒಟ್ಟ ಬಾಯಿನೇ ಬಂದಿದ್ದಿಲ್ಲ, ಬಾಯಿನೇ ಹೋಗಿಬಿಟ್ಟಿತ್ತು ಅಂದು ಕೂಡಲೇ ಡಾಕ್ಟ್ರನ್ನ ಕರ್ಕೊಂಡು ಬಂದರು. ನೋಡ್ರಿ ನಮ್ಮಪ್ಪ ಯಾಕೋ ಹಿಂಗೆ ಗೋಣ್ ಹಿಂಗೆ ಮಾಡ್ಯಾನ, ಮಾಡಿ ಏನೋ ಹೇಳ್ಬೇಕಂತ ಆ ಕಡೆ ನೋಡ್ಲಿಕ್ಕತ್ತಾನ, ಅದಕ್ಕೆ ನೀವು ಒಂದು ಮಾತು ಮಾತಾಡಂಗೆ ಮಾಡ್ರಲ್ಲ. ಅದು ಕೂಡಲೇ ಅದಕ್ಕೊಂದು ನೋಡ್ರಪ್ಪ ಒಂದು 50,000 ರೂಪಾಯಿ ಖರ್ಚು ಬರ್ತದೆ. ನಾವು ಅದು ಇಂಜೆಕ್ಷನ್ ಅದ, ಅದೊಂದು ಇಂಜೆಕ್ಷನ್ ಮಾಡ್ತೀನಿ, ಮಾಡಿದ ಕೂಡಲೇ ಒಂದು ಮಾತು ಮಾತಾಡ್ತಾನ. ಅಷ್ಟ್ರಾಗ ಅವ ಏನು ಮಾತಾಡ್ತಾನೆ ಅಷ್ಟ್ರಾಗ ನೀವೇ ತಿಳ್ಕೊಬೇಕು. ಮಾಡಂದ್ರೆ ಮಾಡ್ತಂದ್ರೆ ಅವರಂದ್ರು ಸಿಕ್ಕಾಪಟ್ಟೆ ಇಟ್ಟಿರ್ಬೇಕಿವ, 50,000 ಹೋದ್ರು ಚಿಂತಿಲ್ಲ ಅಂತೇಳಿ ಅವಾಗ 50,000 ಕೊಟ್ಟು ಅದು ಹೆಂಗಾರೆ ಮಾತಾಡಂಗೆ ಮಾಡ್ರಿ ಅಂತಂದಂತವ್ರು ಮಕ್ಕಳು ಸ್ವಸ್ಥ್ಯಾರ ಕೂಡಿಸಿ. ಆ ಇಂಜೆಕ್ಷನ್ ಮಾಡಿದ ಕೂಡಲೇ ಅವಾಗ ಮಾತು ಬಂದು ಆ ಕಡೆ ಏನು ನೋಡ್ತಿದ್ಲ ಅವಂದ, ಮಕ್ಕಳ್ರೆ ಎಮ್ಮಿ ಕರಿಗೆ ಮೇವು ಹಾಕ್ರು ಅಂತಂದಂತ. ಎಮ್ಮಿ ಕರ ಇತ್ತದು, ಅದಕ್ಕೆ ಮೇವು ಹಾಕ್ರಿ ಅಂದಂತ. ಇದನ್ನ ಹೇಳಬೇಕಾಗ್ಯದ ಅಂದ್ರೆ ಕಡಿತನಕನು ಅವಾಗ ಇದೇ ಚಿಂತಿ. ಎಮ್ಮಿ ಕರ ಮತ್ತು ಕಡಿಕನು ಹಿಂಗೆ ಎಮ್ಮಿ ಕರದ ಮೇಲೆ ಲಕ್ಷ ಇಟ್ಟಾವ, ಈ ಮುಂದೆ ಮನುಷ್ಯರೇ ಆಗಿ ಹುಡ್ತಾನೆ ಹೇಳು. ಅದಕ್ಕೆ ಈ ಸಂಸಾರ ಏನು ಮಾಡ್ತದೆ ಅಂದ್ರೆ ನಮ್ಮನ್ನ ಕಡಿತನಕ ಏನು ಬೇಕಾದ ನಾವು ಮಾಡಿದ್ರು ಸಹಿತ ಮತ್ತೆ ಅದೊಂದು ಮಾಡಿದ್ರೆ ಬರೋಬ್ಬರ ಆಗ್ತಿತ್ತಂತ. ಅದೊಂದು ಉಳಿತು ನೋಡ್ರಿ ಅಂತ.
ತಾರೆ ಸಾಯ್ಲಿಕ್ಕೆ ಕೂತಿರ್ತಾನ, ಅದೊಂದು ಉಳಿತಂತ. ಅಂದ್ರೆ ಎಷ್ಟ ಮೋಹ ಆವರಿಸಿರ್ತಂತಂದ್ರೆ ನಮ್ಮ ಮಹಾರಾಜರು ಒಂದು ಕತೆ ಹೇಳ್ತಿದ್ರು. ಕಲ್ಲಪ್ಪ ಮಲ್ಲಪ್ಪ ಅಂತ ಇಬ್ರು ಗೆಳೆಯರಿದ್ರಂತ. ಅಂದ ಕೂಡಲೇ ಮಲ್ಲಪ್ಪನ ಹೆಂಡ್ತಿ ಮಲ್ಲಪ್ಪ ಸಾಯ್ಲಿಕ್ಕೆ ಕೂತ, ಅವಾಗ ಅಗದಿ ಜೀವದ ಗೆಳೆಯ ಕಲ್ಲಪ್ಪನ ಕರೆದಂದ, ನೋಡಪ್ಪ ಕಲ್ಲಪ್ಪ, ನಾ ಅಂತರೂ ಹೊಂಟನೀಗ, ನನ್ನ ಹೆಂಡ್ತಿ ಗತಿ ಏನು, ಹಾಕಿದ ಚಿಂತೆ ಎತ್ತದ ಅಂತ. ಅದಕ್ಕೂಲೆ ಅದಕ್ಕೆ ಕಾಳಜಿ ಮಾಡ್ತಿ, ದೇವ್ರಿದ್ದಾನಲ್ಲ ಅಂತ ಅವ್ ಕಲ್ಲಪ್ಪ ಅಂದ. ದೇವ್ರಿಲ್ಲೋ, ನನಗೆ ಆ ದೇವ್ರಕ್ಕಿಂತ ನಿನ್ನ ಮೇಲೆ ಭರೋಸೆ ಅದ, ಅದಕ್ಕೆ ನನ್ನ ಹೆಂಡ್ತಿನ ನಿನ್ನ ಕೈಯಾಗ ಕೊಟ್ಟನಿ, ಆಕೆ ನೀನೇ ಏನಪ್ಪ ಅಂದ್ರೆ ಎಲ್ಲ ರೀತಿ ಸಂಭಾಳಿಸು ಅಂತೇಳಿ ಜೀವ ಬಿಟ್ಟಂತ. ನಮ್ಮ ಮಹಾರಾಜರು ಅಂತಿದ್ರು, ಮತ್ತು ಇವು ಮಲ್ಲಪ್ಪ ತನ್ನ ಹೆಂಡ್ತಿನ ಒಯ್ದ ಕಲ್ಲಾಪನ ಕೈಯಾಗ ಕೊಟ್ಟು ಕಲ್ಲಾಪ ಎಷ್ಟು ದಿವ್ಸ ಬದುಕವ? ಹೌದಲ್ರಿ? ಅಂದ್ರೆ ನಮಗೆ ಅದೊಂದು ನಮೂನಿ ಭ್ರಮ ಆದಂಗೆ ಆಗಿಬಿಟ್ಟಿರ್ತದೆ. ಭ್ರಮ, ಒಟ್ಟು ಅದೊಂದು ಭ್ರಮ. ವಯಸ್ಸಾದ್ಮೇಲೆ ಭಯಂಕರ ಸಂಕಟ ಪಡ್ಲಿಕ್ಕತ್ತಾನ್ರಿ ಅಂದ್ರೆ ಏನೂ ಸಂಕಟ ಇಲ್ಲ, ಗಳಿಸಿದ್ದು ಹೆಂಗೆ ಬಿಟ್ಟು ಹೋಗಲಿ ಅಂತೇಳಿ ಸಂಕಟ. ಅದೇನು ಮತ್ತೊಂದೇನಿಲ್ಲ. ಸಾಯು ಸಂಕಟ ಅಂದ್ರೆ ಮತ್ತೇನು ಆಗುದಿಲ್ರಿ ಅದು. ಏನು ಯಾರು ಪ್ರಪಂಚದ ಮೇಲೆ ಮೋಹ ಇಟ್ಟಾರಲ್ಲ ಅವರಿಗೆ ಅದನ್ನ ಹೆಂಗೆ ಬಿಟ್ಟು ಹೋಗ್ಲಿ ಅನ್ನೋ ಸಂಕಟ. ಇವತ್ತು ನಮ್ಮ ತಾಯಿಯವರಿದ್ದಾರೆ ನೋಡ್ಬೇಕು, 94 ವಯಸ್ಸಾಗ್ಯಾವ, ಅವರು ಜೀವನದೊಳಗೆ ಇಷ್ಟು ಶಾಂತಿ ಇದ್ದದ್ದು ನೋಡಿಲ್ಲ. ಏನು ನಾಮಸ್ಮರಣೆ ಮಾಡ್ಕೋತ ಅಷ್ಟು ಶಾಂತಿ ಇದ್ದಾರೆ. ನೋಡಿದ್ರೆ ಊಟ ಎಲ್ಲ ಕಟ್ಟಾಗ್ಯದ, ಬರೀ ಏನಪ್ಪ ಅಂದ್ರೆ ಹಾಲು ಮತ್ತು ಇದ್ರ ಮೇಲೆ ಸ್ವಲ್ಪ ತಗೋತಾರೆ. ಆದ್ರೂ ಸಹಿತ ನೀವು ಯಾವ ಬೇಕಾದ ಕೇಳ್ರಿ ಆರಾಮಿದ್ದಾನೆ ಅಂತಾರೆ. ನಾವೇನ್ರಿ ತಿನ್ನಿಸ್ಲಿಕ್ಕೆ ಹೋಗ್ಲಿ, ನೀವು ಊಟ ಮಾಡಿರ್ಲೋ ಅಂತ ಕೇಳ್ತಾರೆ. ಅಂದ್ರೆ ಸಮಾಧಾನ ಅನ್ನುವಂಥದ್ದು ನಮಗೆ ಎಲ್ಲಿದೆ ಅಂದ್ರೆ ನಾಮಸ್ಮರಣೆ ಒಳಗದ. ನಮ್ಮ ತಾಯಿಯವ್ರು ನೋಡ್ರಿ, ಇಷ್ಟು 94 ವರ್ಷ ಆದರೂ ನಾವು ನೋಡ್ತೀವಿ ಅವ್ರ ಶಕ್ತಿಯ ತನಕ ಸರಸರಣಿ 80-85 ವರ್ಷ ತನಕನೂ ರಾತ್ರಿ ಯಾವಾಗ ಬೇಕಾದಾಗೆ ಅಂತ ನೋಡಿದ್ರೆ ಆಸನ ಹಾಕ್ಕೊಂಡು ನಾಮಸ್ಮರಣೆ ಕೂಡ್ತಿದ್ರು. ಏನು ಅದಕ್ಕೆ ನಾಮದೊಳಗೆ ಅಂಥ ಒಂದು ಸಮಾಧಾನದ ಅನ್ನುವಂಥದ್ದನ್ನು ಸಮರ್ಥರಂತಾರ, ಭಜಾರಾಮ ವಿಶ್ರಾಮ ಯೋಗೇಶ್ವರಾಂಚ. ಆ ಯೋಗಿಗಳಾಗಿರುವಂತಹ ಆ ಮಹಾದೇವನೇ ವಿಶ್ರಾಂತಿ ಆನಂದ ಸಮಾಧಾನದಿಂದ ನಾಮಸ್ಮರಣೆಯೊಳಗೆ ಇರ್ತಾನಂದಾಗ, ಜಪು ನೇಮಿಲ ನೇಮ ಗೌರಿ ಹರಾಂಚ. ಅವ ಏನು ಮಾಡಿದ ಅಂದ್ರೆ ನೇಮದಿಂದ ಆ ಗೌರಿ ಹರ ಅಂದ್ರೆ ಪಾರ್ವತಿಯ ಗಂಡನಾದಂಥ ಗೌರಿಯ ಒಂದು ಗಂಡನಾಗಿ ಅಂತ ಶಿವ ಒಂದು ನೇಮದಿಂದ ನಾಮಸ್ಮರಣೆ ಮಾಡ್ತಿದ್ದ ಅನ್ನುವಂಥದ್ದನ್ನು ಸಮರ್ಥರು ಇಲ್ಲಿ ಹೇಳಿಬೇಕಾಗ್ಯದ. ಈಗ ನಾವು ನಾಮಸ್ಮರಣೆ ಮಾಡ್ಬೇಕಾದ್ರೂ ಸಹಿತ ಅದಕ್ಕೊಂದು ನೇಮದ ಅಂತಾರವ್ರು. ಏನ್ರಿ, ಈಗ ನಾಮಸ್ಮರಣೆ ನಾವು ಮಾಡ್ಬೇಕಾದ್ರೆ ನೇಮದ, ಹಂಗೆ ನಮಗೆ ತಿಳಿದಂಗೆ ಮಾಡೋದಿಲ್ಲ. ಅದನ್ನ ನಮ್ಮ ಮಹಾರಾಜರು ಒಂದೇ ಮಾತು ಹೇಳ್ತಿದ್ರು, ನೀತಿ ಕಾಯ್ದುಕೊಂಡು ಧ್ಯಾನ ಮಾಡ್ರಿ ಅಂತಿದ್ರು. ಮೊದಲ ನೀತಿಗೆ ಮಹತ್ವ, ಆಮೇಲೆ ನಿಯಮಕ್ಕೆ ಮಹತ್ವ, ಆಮೇಲೆ ನಿಶ್ಚಯಕ್ಕೆ ಮಹತ್ವ. ಅದು ಮಾಡುವಂಥ ಕಟ್ಟಿನಿಂದ ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು ಅಂತೇಳಿ ಭಾವಸಾಯಿ ಮಹಾರಾಜರು ಹೇಳ್ತಿದ್ರಿ. ನಾಮಸ್ಮರಣೆ ಹೆಂಗೆ ಮಾಡಬೇಕು? ಮೊದಲು ನಿಯಮದಿಂದ ಮಾಡ್ಕೋಬೇಕು. ನಾಮಸ್ಮರಣೆ ಮಾಡ್ಬೇಕಾದ್ರೆ ಒಂದು ನಿಯಮ ಹಾಕೋಬೇಕು. ಒಂದು ದಿವಸನಾಗ ನಾವು ಇಂಥ ಸಮಯದೊಳಗೆ ನಾಮಸ್ಮರಣೆ ಮಾಡೋದೊಂದು ನಿಯಮ. ಆ ನಿಯಮ ಹೆಂಗಿರ್ಬೇಕಂದ್ರೆ ಒಮ್ಮೆ ನಿಯಮ ಹಿಡಿದ ಮೇಲೆ ಮತ್ತೊಂದು ಆ ನಿಯಮದಿಂದ ನಾವು ಹೊರಗೆ ಬರುವಂಥ ಪರಿಸ್ಥಿತಿ ಆಗಿರಬಾರ್ದು. ಅದೊಂದು ಸೀರಿಯಲ್ ನೋಡ್ಕೊಂಡೇ ಮಾಡ್ತಾನೆ ಅಂತೇಳಿ ಒಂದು ದಿವಸ ಹಂಗೆ ಮಾಡೋದು, ಒಂದು ದಿವಸ ಹಿಂಗೆ ಮಾಡೋದು ಅಂತ ಹಿಂಗಿಲ್ಲ. ಯಾವ ಸಮಯದೊಳಗೆ ಪ್ರಪಂಚದ ತೊಂದರೆಗಳು ನಮಗೆ ಬರುವುದಿಲ್ಲ, ಯಾವ ಸಮಯದೊಳಗೆ ಆ ನಾಮಕ್ಕೆ ಬಾಧೆ ಆಗುವುದಿಲ್ಲ, ಅಂಥ ಒಂದು ನಿಯಮ ಹಾಕೋಬೇಕು. ಆಮೇಲೆ ನಿಶ್ಚಯ ಮಾಡಬೇಕು. ದಿವಸ ಇಷ್ಟೊತ್ತಿಗೆ 1 ತಾಸು ಧ್ಯಾನ ಅಂದ್ರೆ 1 ತಾಸು ಮಾಡಿರ್ತೇನೆ, 15 ನಿಮಿಷ ಅಂದ್ರೆ 15 ನಿಮಿಷ ಮಾಡುತ್ತೇನೆ, ಹಿಂಗೆ ಒಂದು ನಿಶ್ಚಯ ಹಾಕೋಬೇಕಂತ. ಆಮೇಲೆ ಕಟ್ಟಿನಿಂದ ಮಾಡಬೇಕು. ಕಟ್ಟಿನಿಂದ ಅಂದ್ರೆ ಹೆಂಗೆ? ಒಂದು ಆಸನ ಹಾಕೊಂಡು ಕೂತೇವೆ ಅಂದ್ರೆ ನಾವು ಎಷ್ಟು ಸಮಯ ನಾಮಸ್ಮರಣೆ ಮಾಡ್ಬೇಕಂತ ಸಂಕಲ್ಪ ಮಾಡ್ಯವಲ್ಲ ಅಷ್ಟು ಸಮಯ ತನಕ ಶರೀರವನ್ನು ಅಳಿಗಾಡಿಸಬಾರ್ದು. ಯಾವ ಇಂದ್ರಿಯಗಳು ಅಳಿಗಾಡಬಾರ್ದು, ಮನಸ್ಸೆಲ್ಲೂ ಚಂಚಲ ಆಗಿರಬಾರ್ದು. ನಾಸಿಕಾಗ್ರದ ಮೇಲೆ ದೃಷ್ಟಿ ಇಟ್ಟು ಪರಾಪಶ್ಯಂತಿ ಮಧ್ಯಮ 4 ವಾಣಿ ಒಳಗೆ ಆ ನಾಮವನ್ನು ನಾವು ಪೂರ್ಣಿಸ್ಬೇಕು. ಇದು ಕಟ್ಟಿನಿಂದ ಮಾಡುವಂಥ ನಾಮ. ಒಮ್ಮೆ ಹಿಂಗೆ ಕೂಡುದು, ಕೂತ ಮೇಲೆ ಮತ್ತೆ ಹಿಂಗೆ ಆನಸ್ಕೊಂಡು ಕೂಡುದು, ಹಿಂಗೆ ಕೂಡುದು, ಇವೆಲ್ಲ ನಾಮಸ್ಮರಣೆ ಮಾಡೋ ಲಕ್ಷಣ ಅಲ್ಲ ಅಂತಾರ. 15ನೇ ನಿಮಿಷ ಕೂಡ್ರಿ ಖರೆ, ಏನು ಕೂಡುವತ್ನ್ಯಾಗ ಒಂದು ಆಸನದಿಂದ ಕೂಡ್ತಿರ್ತಿರಲ್ಲ ಸಂಕಲ್ಪ ಮಾಡಿ, ಆ ಆಸನದಿಂದ ಅಳಿಗಾಡಬಾರ್ದು. ಏನ್ರಿ, ಹಂಗೆ ನಾವು 15 ನಿಮಿಷದಿಂದ ಶುರು ಮಾಡಿ ಮುಂದೆ ನೀವು ತಾಸುಗಟ್ಟಲೆ ಮಾಡ್ರಿ. ಯಾವಾಗ ನಿಮಗೆ ಆಸನ ಸಿದ್ಧಿ ಅನ್ನೋದು ಆಗ್ತದ,
ಎಷ್ಟು ಸಮಯ ಇಂದ್ರಿಯಗಳಿಗೆ ತೊಂದರೆ ಆಗಲಾರ್ದಂಗೆ ನಾವು ಕೂಡ್ಲಿಕ್ಕೆ ಆಗ್ತದ, ಎಷ್ಟು ಸಮಯ ನಮಗೆ ಕೂಡ್ಲಿಕ್ಕೆ ಹೆಚ್ಚು ಸಮಯ ಕೂಡ್ಲಿಕ್ಕೆ ಆಗ್ತದೆ ಅಂತ ಆಸನ. ಅದಕ್ಕೇನು ಯಾವ 108 ನಾವು ಪದ್ಮಾಸನೇ ಬೇಕು, ಅರ್ಧ ಪದ್ಮಾಸನೇ ಬೇಕು ಹಿಂಗೇನಿಲ್ಲ. ಸಹಜವಾಗಿ ನಾವು ಯಾವ ಒಂದು ಭಂಗಿ ಒಳಗೆ ಕೂಡ್ತೀವಲ್ಲ ಅದ್ರೊಳಗೆ ಕೂಡಬೇಕು. ಪೂರ್ಣ ಏನಪ್ಪಾ ಅಂದ್ರೆ ಬೆನ್ನ ಸೀದಾ ಇರಬೇಕು. ಪರಾ ಪಶ್ಯಂತಿ ಮಧ್ಯಮ ವೈಖರಿ ಈ 4 ವಾಣಿ ಒಳಗೆ ಸದ್ಗುರುಗಳು ಕೊಟ್ಟಂತ ನಾಮಸ್ಮರಣೆಯನ್ನು ನಾವು ಮಾಡಬೇಕು. ಇದು ಕಟ್ಟಿನಿಂದ ಮಾಡುವಂತ ನಾಮ. ಇನ್ನು ನಿಷ್ಠೆಯಿಂದ ಮಾಡುವಂತ ನಾಮ. ನಿಷ್ಠೆ ಅಂದ್ರೆ ನಾಮದ ಮೇಲೆ ನಿಷ್ಠಾ ಬೇಕು ನಮಗೆ. ಇದೇನಪ್ಪ ನಾಮ ಎಲ್ಲರೂ ಇದೇನು ಹೊಸದನ ಅಂತ ಹಂಗಲ್ಲ. ಸದ್ಗುರುಗಳಿಂದ ಅನುಗ್ರಹಿತರಾದಂಥ ನಾಮ ಅದು ಸಬೀಜ ನಾಮ ಅನಿಸ್ಕೊಂಡದ. ಅದು ನಮ್ಮ ಹೃದಯದೊಳಗೆ ಒಮ್ಮೆ ಹೊಕ್ತು ಅಂದ್ರೆ, ಒಮ್ಮೆ ಸದ್ಗುರುಗಳು ನಮಗೆ ಉಪದೇಶ ಕೊಟ್ಟರು ಅಂದ್ರೆ ಅದನ್ನು ನಾವು ಸ್ಮರಣೆ ಮಾಡೋದ್ರಿಂದ ಅದು ತನ್ನ ಸ್ವರೂಪವನ್ನು ನಮಗೆ ತೋರಿಸ್ಲಿಕ್ಕೆ ಶುರು ಮಾಡಿಬಿಡ್ತದೆ. ಅದಕ್ಕೆ ನಿಷ್ಠೆಯಿಂದ ಮಾಡಬೇಕು. ಇದು ಸಾಮಾನ್ಯ ನಾಮ ಅಲ್ಲ, ಭವತಾರಕ ನಾಮ ಅಂಥೇಳಿ ಜ್ಞಾನಿಗಳು ಅದನ್ನು ನಿಷ್ಠೆಯಿಂದ ಮಾಡಿರ್ತಾರೆ. ಇಷ್ಟಕ್ಕೂ ಮುಗಿಲಿಲ್ಲ ಅಂತಾರೆ. ಇವತ್ತು ನಾವು ನಾಮಸ್ಮರಣೆ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟಕ್ಕೂ ಮುಗಿಲಿಲ್ಲ. ಇದರ ಜೊತೆ ನಮ್ಮ ಜೀವನ ಪವಿತ್ರವಾದ ಜೀವನ ನಾವು ಸಾಗಿಸ್ಬೇಕು. ನಮ್ಮ ಜೀವನ ಏನ್ಬೇಕು, ನಾವು ಎಲ್ಲ ಮಾಡೋದು ಮತ್ತೊಬ್ಬರ ಬಗ್ಗೆ ಕೆಟ್ಟ ವಿಚಾರ ಮಾಡೋದು, ಮತ್ತೊಬ್ಬರದ್ದು ಹಾಳಾಗಲಿ ಅನ್ನೋದು ಕುತ್ಕೊಂಡುವಂತ ಧ್ಯಾನ ಮಾಡ್ತೀವಿ ಅಂದ್ರೆ ಅದಕ್ಕೇನು ಉಪಯೋಗ ಇಲ್ಲ ಏನ್ರಿ. ನಮ್ಮ ಜೀವನ ಹೆಂಗಿರ್ಬೇಕಂದ್ರೆ ಅತ್ಯಂತ ಪವಿತ್ರವಾದಂತಹ ಜೀವನವನ್ನು ನಾವು ಸಾಗಿಸ್ಬೇಕು ಏನ್ರಿ. ಆ ಪವಿತ್ರತೆಗೆ ಬೇಕಾಗುವಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾವು ಇವತ್ತು ಚಿಂತನೆ ಮಾಡೋಣ. ನಾವು ಹೆಂಗಿರ್ಬೇಕಪ್ಪ, ನಾಮಧಾರಿಕರು ಅಥವಾ ಅನುಗ್ರಹಿತ ನಾಮವನ್ನು ಸದ್ಗುರುಗಳಿಂದ ಅನುಗ್ರಹಿತರಾದಂಥ ನಾವು ಸಾಧಕರು ಹೆಂಗಿರ್ಬೇಕು ಅಂದ್ರೆ ಮೊದಲ ಆಹಾರ ಶುಚಿತ್ವ ಇರಬೇಕಂತ ನೋಡಿ. ನಮ್ಮಲ್ಲಿ ನಾವು ಏನು ಮಾಡಬೇಕು, ಆಹಾರ ಶುಚಿಯಾದ ಆಹಾರ ಅಂದ್ರೆ ಏನು, ಸಾತ್ವಿಕ ಆಹಾರವನ್ನು ಉಣುವಂತಹ ಒಂದು ಪದ್ಧತಿನ ಹಾಕೋಬೇಕು. ಆಹಾರದೊಳಗೆ 3 ಪ್ರಕಾರವ. ಏನು, ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿ ಆಹಾರ ಏನ್ರಿ. ಈ ಆಹಾರದೊಳಗೆ ಏನು ಭೇದವಲ್ಲ. ಹೆಂಗ ಆಹಾರವನ್ನು ಉಡ್ತೀವೋ ಹಂಗ ನಮ್ಮ ಮನಸ್ಸ ಏನಪ್ಪಾ ಅಂದ್ರೆ ಓಡಾಡ್ತಿರ್ತದಂತಾರ. ನೀವು ಸಾತ್ವಿಕ ಆಹಾರವನ್ನು ಉಂಡ್ರಿ ಅಂದ್ರೆ ಸತ್ವ ವಿಚಾರಗಳನ್ನ ಅಂದ್ರೆ ಏನು, ಭಗವಂತನ ಪ್ರೀತ್ಯರ್ಥವಾಗಿರುವಂತ ವಿಚಾರಗಳೊಳಗೆ ಮನಸ್ಸು ಓಡಾಡ್ತಿರ್ತದೆ. ಮತ್ತು ನೀವು ರಾಜಸಿ ಆಹಾರ ಉಂಡ್ರಿ ಅಂದ್ರೆ ಈ ಪ್ರಪಂಚದ ವ್ಯಾಮೋಹದೊಳಗಿನ ಚಿಂತನೆ ಇದೇ ಏನಪ್ಪಾ ಅಂದ್ರೆ ತಿರುಗಿ ಮತ್ತೆ ಭವಕ್ಕೆ ಬರುವಂತ ವಿಚಾರದೊಳಗೆ ಮನಸ್ಸು ಓಡಾಡ್ತಿರ್ತದೆ. ತಾಮಸಿ ಆಹಾರ ಉಂಡೆ ಅಂದ್ರೆ ಮತ್ತೊಬ್ಬರ ಏನಪ್ಪಾ ಅಂದ್ರೆ ಏಳಿಗೆ ಸಹನ ಆಗಲಾರ್ದ ಸದಾ ಮತ್ತೊಬ್ಬರ ಅಂತಃಕರಣಕ್ಕೆ ನೋವು ಮಾಡುವಂತ ವಿಚಾರಗಳನ್ನೇ ಈ ಮನಸ್ಸು ಮಾಡ್ತಿರ್ತದೆ. ಅದಕ್ಕೆ ಸಾತ್ವಿಕ ಆಹಾರ ಉಣ್ಬೇಕಂತಾರೆ ನೋಡ್ರಿ. ನಾವೆಲ್ಲರೂ ಏನ್ ಮಾಡ್ಬೇಕಂದ್ರೆ ನಮ್ಮ ಆಹಾರ ಸಾತ್ವಿಕ ಇರಬೇಕು. ಸಾತ್ವಿಕ ಆಹಾರ ಅಂದ್ರೆ ಏನು, ಖಾರ ಕಡಿಮೆ, ಉಪ್ಪು ಕಡಿಮೆ, ಬೆಳ್ಳುಳ್ಳಿ ಅದು ಏನು ಇಲ್ಲ. ಇವನ್ನೆಲ್ಲ ಏನಂದ್ರೆ ಕೆಲವೊಂದು ತಾಮಸಿ ಸ್ವಭಾವವನ್ನು ಹೆಚ್ಚು ಮಾಡುವಂತ ಪದಾರ್ಥಗಳನ್ನ ಹಾಕಲಾರ್ದ ಉಣಬೇಕು. ಮತ್ತು ಹಂಗಾರ ಹಾಲ ಬಕ್ರಿ ನಡೀತದಿಲ್ರಿ ಅಂತ ನಾವು ಕೇಳ್ಬೋದು. ನಡೀತದೆ, ಬಿಸಿ ಬಕ್ರಿ ಹಾಲ ಮುರಿದಾಕೊಂಡು ತಿನ್ರಿ. ಆದ್ರೆ ಅವ್ರಂತಾರ ಸಾತ್ವಿಕ ಆಹಾರ ಉಣ್ಬೇಕಾರೆ ಹಿತದಿಂದ ಮತ್ತು ಮಿತವಾಗಿ ಉಣಬೇಕು ಏನ್ರಿ. ಹಾಲ ಬಕ್ರಿ ಹೇಳ್ಯಾರಂತೆ ಒಂದು 4 ಬಕ್ರಿ ಒಂದು ತಂಬಿಗೆ ಹಾಲ ಹಾಕೊಂಡು ನೀವು ಹೊಡೆದ್ರಿ ಅಂತ ತಿಳ್ಕೊರಿ ನೀವು, ಅದು ಏನಾಗಿಬಿಡ್ತದೆ ಅಂದ್ರೆ ತಾಮಸಿ ಆಹಾರ ಆಗಿಬಿಡ್ತದೆ. ಉಣು ಸಾತ್ವಿಕರೇ. ಯಾಕಂದ್ರೆ ಅಮಲು ಬರುದು, ನಿದ್ದೆ ಬರುದು, ತೂಕಡಿಕೆ ಬರುದು ಇವೆಲ್ಲ ಆಗ್ಲಿಕ್ಕತ್ತು ಅಂದ್ರೆ ಇದು ತಮೋ ಗುಣದ ಲಕ್ಷಣ. ಶಿಸ್ತಿಗೆ ಊಟ ಮಾಡಿದೇವು ಅಂದ್ರೆ ಸಾತ್ವಿಕ ಆಹಾರ ಇದ್ರು ಸಹಿತ ನಾಮಸ್ಮರಣೆ ಕೂತೀವಿ ಅಂದ್ರೆ ನಮಗೆ ನಿದ್ದೆ ಬರ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಆಹಾರ ಶುಚಿತ್ವ, ಸಾತ್ವಿಕ ಆಹಾರವನ್ನು ಹಿತ ಮತ್ತು ಮಿತದಿಂದ ನಾವು ಸ್ವೀಕಾರ ಮಾಡ್ಬೇಕಂತ. ಒಂದು ಮಿತ ಏನ್ರಿ, ಈ ಉದ್ದೇಶ ಇಟ್ಕೊಂಡು ಮಾಡಬಾರ್ದು. ತೂಕ ಹೆಚ್ಚಾಗ್ತದ, ತೂಕ ಕಡಿಮೆ ಮಾಡ್ಕೋಬೇಕು, ಈ ಉದ್ದೇಶ ಅಲ್ಲ. ಉದ್ದೇಶನೂ ಬಹಳ ಮುಖ್ಯದ. ಕೆಲವೊಬ್ರು ಮಿತದಿಂದ ಊಟ ಮಾಡ್ತಾರೆ, ಯಾಕಂದ್ರೆ ತೂಕ ಹೆಚ್ಚಾಗಬಾರ್ದಂತ. ಉದ್ದೇಶನೂ ಅಷ್ಟೇ ಮುಖ್ಯದ. ನಮಗೇನು ಬೇಕಾದ್ರೆ ಸಾತ್ವಿಕ ಚಿಂತನದೊಳಗೆ ನಮ್ಮ ಮನಸ್ಸು ಇರಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಸಾತ್ವಿಕ ಆಹಾರ ಹಿತ ಮತ್ತು ಮಿತವಾಗಿ ಸ್ವೀಕರಿಸುವುದು. ಇನ್ನು 2ನೇದ್ದು ವಿಹಾರ ಶುಚಿತ್ವ. ಏನು, ವಿಹಾರ ಅಂದ್ರೆ ನಾವು ಯಾರ್ಯಾರ ಜೋಡಿ ನಮ್ಮ ಸಂಪರ್ಕ ಇರ್ತಲ್ಲ
ಅಥವಾ ಈಗ ಎಲ್ಲೇ ವಾಕಿಂಗಕ್ಕೆ ಹೋಗ್ಲಿ ಎಲ್ಲೇ ಹೋಗ್ಲಿ ಅದು ಹೆಂಗಿರ್ಬೇಕಂದ್ರ ಉತ್ತಮರ ಜೊತೆ ಮತ್ತು ಉತ್ತಮವಾದ ಪುಣ್ಯ ಸ್ಥಳಗಳಲ್ಲಿ ತಿರುಗಾಡ್ತಿರ್ಬೇಕು. ನಾವು ಹೋದ್ರ ಉತ್ತಮವಾದಂತಹ ಪುಣ್ಯ ಕ್ಷೇತ್ರಗಳಲ್ಲಿ ಹೋಗ್ಬೇಕು. ಯಾಕಂದ್ರ ಅಲ್ಲಿ ಅಂತ ಭಕ್ತರು ಇರ್ತಾರ. ಅವ್ರ ಭಕ್ತರ ಒಳಗಿನ ಭಕ್ತರ ಸ್ಥಿತಿಯನ್ನು ನೋಡೋ ಸಂಬಂಧ ಹೋಗ್ಬೇಕು. ಎಂತೆಂಥ ಭಕ್ತರು ಇದ್ದಾರೆ ಜಗತ್ತಿನ ಮೇಲೆ, ನಾನೇ ಶ್ರೇಷ್ಠ ಭಕ್ತ ಅಂತ ತಿಳ್ಕೊಂಡಲ್ಲ ಅಂತೇಳಿ ನಮ್ಮ ತಪ್ಪು ನಮಗೆ ಅರಿವಾಗೋ ಸಂಬಂಧ ಜಗತ್ತಿನೊಳಗೆ ಎಂತೆಂಥ ದಾಂಡಿಗೆ ಭಕ್ತಿರ್ತಾರೆ. ಸಮರ್ಥರಂದ್ರು ಅಸಂಖ್ಯಾತತೆ ಭಕ್ತ ಹೋವು ನೀಗೇಲೆ. ಅಸಂಖ್ಯ ಭಕ್ತರಾಗಿ ಹೋಗ್ಯಾರ ರಾಮ ನಿನಗ. ತಿಹಿ ಸಾಧನಾಚೆ ಬಹುಕಷ್ಟ ಕೇಲೆ. ನಿನ್ನನ್ನ ಪ್ರಾರ್ಥನೆ ಮಾಡ್ಕೋ ಸಂಬಂಧ ಎಂತೆಂಥ ಸಾಧನೆಗಳನ್ನ ಅವ್ರು ಮಾಡ್ಲಿಕ್ಕತ್ತಾರ. ನವೇ ಕಾರ್ಯಕರ್ತ ಭೂಮಿ ಬಾರಜಾಲು ತುಜಾ ದಾಸಮಿ ವ್ಯರ್ಥ ಜನ್ಮಾಸಿಯಾಲು ಅಂತ ಸಮರ್ಥ ಕರ್ನಾಟಕದಾಗ ಅಂತಾರ. ನಿನ್ನ ದಾಸನಾದಂತ ನಾನು ಈ ಭೂಮಿಗೆ ಭಾರ ಆಗಿಬಿಟ್ನಪ್ಪ, ನಾನು ಏನೂ ಮಾಡ್ಲಿಕ್ಕಾಗಿಲ್ಲ ನನಗ ಅಂದ್ರ ನಾವ್ ಎಲ್ಲೇ ಕ್ಷೇತ್ರ ಯಾತ್ರೆಗಳಿಗೆ ಹೋಗ್ಬೇಕಾದ್ರೂ ಸಹಿತ ಅದನ್ನ ನೋಡಿ ಬರ್ಲಿಕ್ಕಲ್ಲ, ಬರೇ ನೋಡೋದು, ಆ ಕ್ಷೇತ್ರದ ಮಹಿಮೆ ತಿಳ್ಕೋದು ಮತ್ತು ಆ ಕ್ಷೇತ್ರದೊಳಗಿರುವಂತ ಭಕ್ತರ ಅಂತರಸ್ಥಿತಿಯನ್ನು ನಾವು ನೋಡ್ಕೊಂಡು ನಾವು ಅವ್ರ ಗತೆ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಉತ್ತಮರ ಜೊತೆ ವಾಕಿಂಗ್ ಹೋಗ್ತೇವೆ ಅಂದ್ರೇನು, ಸಾತ್ವಿಕ ಜನರತೆ ಹೋದೆವು ಅಂದ್ರೆ 4 ಸಾತ್ವಿಕ ವಿಚಾರಗಳನ್ನ ಚಿಂತನೆ ಮಾಡ್ತೇವೆ. ಮಹಾಸ್ವಾಮಿ ಹಿಂಗೆ ಹೇಳಿದ್ರು, ತುಕಾರಾಮ್ ಮಹಾರಾಜರು ಹಿಂಗೆ ಹೇಳಿದ್ರು, ನಮ್ಮ ಮಹಾರಾಜರು ಹಿಂಗೆ ಹೇಳ್ತಿದ್ರು. ಇವೆಲ್ಲ ಏನಾಗ್ತಾವ ವಾಕಿಂಗ್ನಾಗ ನಾವು ಚಿಂತನೆ ಮಾಡಿದ್ರು ಸಾತ್ವಿಕರ ಜೊತೆ ಹೋದ್ರೆ ಇದೇ ಆಗ್ತದೆ. ಇರ್ಲಿಕ್ಕಂದ್ರೆ ನಾವು ಮತ್ತೆ ರಾಜಸಿ ಮಂದಿ ಜೋಡಿ ಹೋದೆವು, ತಾಮಸಿ ಮಂದಿ ಜೋಡಿ ಹೋದೆವು ಅಂದ್ರೆ ನಮ್ಮ ಸಾತ್ವಿಕತನ ಸಹಿತ ಹಾಳಾಗಿ ಹೋಗ್ಬಿಡ್ತದೆ. ಅದಕ್ಕೆ ಚಲೋ ಮಂದಿ ಜೋಡಿ ಹೋದ್ರೆ ಹೋಗ್ಬೇಕು, ಇರ್ಲಿಕ್ಕಂದ್ರೆ ಹೋಗ್ಲಾರ್ದ ಮನೆಯಾಗಿರೋದು ಭಾಳ ಚಲೋ ಏನ್ರಿ. ಇನ್ನ ಆಚಾರ ಶುಚಿತ್ವ ಅಂತ, ನಮ್ಮ ಆಚಾರನೂ ಭಾಳ ಶುಚಿ ಬೇಕಂತಾರ ಅವರು. ಅಂದ್ರ ಸದ್ಗುರುಗಳು ಹೇಳಿರುವಂತ ಉಪಾಸನೆ ಶರೀರ ಮತ್ತು ಮನಃಶುದ್ಧಿಯಿಂದ ಮಾಡುವುದು. ನೋಡ್ರಿ, ಆಚಾರ ಅಷ್ಟು ಶುಚಿತ್ವ. ಆಚಾರ ಅಂದ್ರೆ ಹೆಂಗದ ಅಂದ್ರ ಸಮರ್ಥರು ಹೇಳ್ತಾರ, ಪ್ರತಿಯೊಬ್ಬರಿಗೂ ಒಂದೊಂದು ಇದು ಅವವು ಧರ್ಮ ಹಿಂಗೆ ಹೇಳಿದ್ರೆ ನೀ ಹಿಂಗಿರಬೇಕಂತೇಳಿ. ನಾವು ಅದನ್ನು ಬಿಟ್ಟು ಹೆಂಗಾರೆ ಇದ್ದೇವಂದ್ರೆ ಅಲ್ಲ. ಈಗ ನಾ ಮೊನ್ನೆ ಧಾರವಾಡದಾಗ ಹಿಂದಕ್ಕೆ 4 ವರ್ಷದ ಹಿಂದೆ ಶ್ರಾವಣದಾಗ ಒಬ್ಬರು ಶಾಸ್ತ್ರಿಗಳು ಶ್ರಾವಣದಾಗ ಪುರಾಣ ಹೇಳಿಕ್ ಬಂದಿದ್ರು. ಅವ್ರು ಹೇಳಿದ್ರು ಮುತ್ತೈದೆಯರ ಲಕ್ಷಣಗಳು ಹೆಂಗಿರ್ಬೇಕಪ್ಪ. ಅವ್ರು ಅವತ್ತು ಹೇಳಿದ್ರು ಅಂದ್ರೇನು, ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ಅವ್ರು ಪುರಾಣ ಹೇಳ್ತಿದ್ರು. ಅವಾಗ ಶಾಸ್ತ್ರ ಏನ್ ಹೇಳ್ತದ, ಮುತ್ತೈದೆಯರಂದ್ರ 5 ಮುತ್ತುಗಳನ್ನು ಯಾರು ಧಾರಣ ಮಾಡ್ಯಾರ ಅವ್ರು ಮುತ್ತೈದೆಯರು ಅಂತಾರು ಏನ್ರಿ. 1ನೇ ಮುತ್ತು ಯಾವ್ದಂದ್ರ ಹಣೆಯಲ್ಲಿ ಧರಿಸಿದ ಕೆಂಪಾದ ಕುಂಕುಮ, ಇದು 1ನೇ ಮುತ್ತಿದು. ಇದನ್ನು ಹಚ್ಚಿಕೊಳ್ಳುವ ಉದ್ದೇಶ ಅತ್ಯಂತ ವಿಶೇಷ ಎನ್ನುತ್ತದೆ ಶಾಸ್ತ್ರ. ಹೇಳ್ಬಿಡ್ತು ಓದ್ಬಿಡ್ತೀನಿ. ಇದನ್ನು ಧರಿಸಿದ ಮುತ್ತೈದೆಯನ್ನು ಪರಪುರುಷ ಒಂದು ವೇಳೆ ಪಾಪ ದೃಷ್ಟಿಯಿಂದ ನೋಡಿದ್ದೇ ಆದರೆ ಅವನು ದಹಿಸಿಯೇ ಹೋಗುವನು. ಅಲ್ಲದೆ ಕಲ್ಪಗಳವರೆಗೆ ರವರವ ನರಕ ಭೋಗಿಸುವನು. ಅವಳು ಸಹ ಪರಪುರುಷನನ್ನು ಪಾಪ ದೃಷ್ಟಿಯಿಂದ ನೋಡಿದರೆ ಅವಳಿಗೂ ಅದೇ ಗತಿ ಆಗುವುದು. ಅಂದ್ರ 1ನೇ ಮುತ್ತು ಅಂದ್ರೆ ಕೆಂಪನ್ ಕುಂಕುಮ. ಈಗಂತ್ರ ಅವ್ರು ಟಿಕ್ಕಳಿ ಅದು ಬಂದಾವ. ಮೊದಲು ಏನ್ ಮಾಡ್ತಿದ್ರಂದ್ರ ಇದು ಹಚ್ಕೋತಿದ್ರನ್ನ, ಮ್ಯಾಣ ಹಚ್ಕೊಂಡು ಅದು ಹಚ್ಕೋತಿದ್ರನ್ನ. ಇರಲ್ಲೇಕ ಕಾಲ ಬದಲಾದಂಗೆ ಸ್ವಲ್ಪ ಬದಲಾವಣೆ ಆದ್ರೆ ಆಗೋಲ್ಯಾಕ ಅಟ್ಲೀಸ್ಟ್ ಉದ್ದೇಶನೇ ಗೊತ್ತಿರ್ಬೇಕಂತ ಏನ್ರಿ. ಇನ್ನು 2ನೇ ಮುತ್ತ ಮೂಗಿನಲ್ಲಿ ಧರಿಸಿದ ನತ್ತ. ಮೂಗಿನಾಗ ಯಾರು ನತ್ತು ಧರಿಸ್ತಾರಲ್ಲ ಅದು 2ನೇ ಮುತ್ತು. ಶ್ವಾಸ ಇದ್ದರೆ ಬದುಕು, ಅದು ನಿಂತರೆ ಸಾವು, ಇದಂತೂ ಗೊತ್ತದ. ಇದನ್ನು ಧರಿಸಿದ ಮುತ್ತೈದೆ ಭಾಗ್ಯ ಅವಳ ಗಂಡನ ಬದುಕಿನಲ್ಲಿ ಅಡಗಿರುವುದು. ಅವನ ರಕ್ಷಣೆಯನ್ನು ಈ ನತ್ತು ಮಾಡುವುದು. ಅದಕ್ಕೆ ಅದನ್ನ ನತ್ತು ಹಾಕೋಬೇಕು ಅಂತ. ಅದನ್ನು ಕಂಡು ಯಮನೂ ನಡುಗುವನಂತೆ. 2ನೇದ್ದು 3ನೇ ಮುತ್ತಂದ್ರೆ ಮಂಗಳಸೂತ್ರ ಅಂತ. ಮಂಗಳಸೂತ್ರ ಇದನ್ನು ಧರಿಸುವುದರಿಂದ ಆ ಮುತ್ತೈದೆಗೆ ಜೀವನದಲ್ಲಿ ಎಂಥ ಕಷ್ಟಗಳು ಬಂದರೂ, ಆಡು ಭಾಷೆಯಲ್ಲಿ ಹೇಳುವುದಂದ್ರೆ ಕುತ್ತಿಗೆಗೆ ಬಂದರೂ ತಡೆದುಕೊಳ್ಳುವ ಸಾಮರ್ಥ್ಯ ಬರುವುದು. ಅವುಗಳ ನಿವಾರಣೆಯನ್ನು ಈ ಮಂಗಳಸೂತ್ರ ಮಾಡುವುದು. ಅಂದ್ರೆ ಇವನ್ ಬಹಳ ವಿವರಣೆ ಮಾಡೋದೇನು ಬ್ಯಾಡ, ನಿಮಗೆಲ್ಲ ಗೊತ್ತದು. ಹಣಿ ಮೇಲೆ ಕುಂಕುಮ, ಮೂಗಿನ್ಯಾಗ ನತ್ತ, ಆಮೇಲೆ ಕೊಳ್ಳಾಗ ಮಂಗಳಸೂತ್ರ, ಆಮೇಲೆ 4ನೇದಂದ್ರೆ ಹಸಿರು ಬಳೆ, 5ನೇ ಅಂತಂದ್ರೆ ಕಾಲಿಗೆ ಧರಿಸುವ ಕಾಲುಂಗರ. ಹಿಂಗ 5 ಮುತ್ತುಗಳ ಬಗ್ಗೆ ಅವ್ರು ಹೇಳಿದ್ರು. ಇವೆಲ್ಲನೂ
ಶಾಸ್ತ್ರಗಳ ವಿಧಿಸ್ಯಾವ ನಮಗೆ. ಹೆಂಗೆ ಹೆಣ್ಮಕ್ಳಿಗಿದಲ್ಲ ಹಂಗೆ ಗಂಡಸರಿಗೆ ಅವರು ಅದನ್ನ ಪಾಲಿಸ್ಕೊತ ಇರಬೇಕು. ಯಾಕಂದ್ರೆ ಒಂದು ಸಾಂಪ್ರದಾಯಕ್ಕೆ ನಾವು ಬದ್ಧರಾಗಿ ಹೊಂಟೇವು, ಭಗವಂತನ ಒಂದು ಸಾಕ್ಷಾತ್ಕಾರ ಮಾಡ್ಕೋಬೇಕಂತ ಹೊಂಟೇವು ಅಂದ್ರೆ ಇವೆಲ್ಲ ಬೇಕು. ಆಚಾರ ಶುಚಿತ್ವ, ಉಚ್ಚಾರ ಶುಚಿತ್ವ. ಮಾತು ಹೆಂಗಿರ್ಬೇಕಂದ್ರೆ ನಯ ವಿನಯ ಮತ್ತು ಮತ್ತೊಬ್ಬರ ಅಂತಃಕರಣ ಸಂತೋಷಗೊಳ್ಳುವಂತೆ ಇರ್ಬೇಕು ನಮ್ಮ ಮಾತುಗಳು. ಆಮೇಲೆ ವಿಕಾರ ಶುಚಿತ್ವ, ಮನಸ್ಸು ಭಗವತ್ ಚಿಂತನೆಗೆ ಸದಾಕಾಲವು ತೊಡಗಿಸುವುದು. ಇದು ವಿಕಾರ ಅಂದ್ರೆ ನಮ್ಮ ಮನಸ್ಸನ್ನು ಭಗವಂತನ ಚಿಂತನೆಗೆ ಹಚ್ಚೋದು. ಸಾವಧಾನತೆ, ಪ್ರತಿ ಕ್ಷಣವು ವಿವೇಕದಿಂದ ವರ್ತಿಸೋದು. ಸಂತೋಷ, ಇದ್ದುದ್ರೊಳಗೆ ಸಂತೋಷದಿಂದ ಬದುಕುವಂತ ಒಂದು ಕಲೆ. ಅನುಸಂಧಾನದ ಕಲೆ, ಸಮಯವನ್ನು ವ್ಯರ್ಥ ಆಗಿ ಹೋಗಿಕೊಡದೆ ಸದ್ಗುರುಗಳು ಕೊಟ್ಟ ನಾಮ ಮಂತ್ರವನ್ನು ನಿಗದಿತ ಸಮಯ ಅನುಸಾರ ಶ್ರದ್ಧೆಯಿಂದ ಮಾಡುವುದು. ಪ್ರಾರ್ಥನೆ, ಸದ್ಗುರುಗಳಿಗೆ ಅನನ್ಯ ಭಾವದಿಂದ ಪರಮಾನಂದದ ಪ್ರಾಪ್ತಿಗಾಗಿ ಬೇಡಿಕೊಳ್ಳುವುದು. ಅಖಂಡ ನಾಮಸ್ಮರಣೆ, ಉಸಿರಾಟದ ಕ್ರಿಯೆ ಜೊತೆಗೆ ಯಾವಾಗಲೂ ನಾಮಸ್ಮರಣೆ ಮಾಡುತ್ತಾ ಇರುವುದು. ಇವು ಇಷ್ಟು ಸಾಧಕರಂತಲ್ಲಿ ಇವು ಜೀವನದೊಳಗೆ ಇವು ಇರಬೇಕು ಅಂತ ಹೇಳ್ತಾರೆ ನೋಡ್ರಿ. ಅಂದ್ರ ಬರೇ ನಾಮಸ್ಮರಣೆ ಮಾಡ್ತೇವಂದ್ರೆ ಅದ್ರ ಹಿಂದೆ ಕೆಲವೊಂದು ಪಾತ್ರತೆಗಳವ. ಈಗ ಹುಡುಗರನ್ನ ಒಯ್ದು ಒಂದು ಯಾವ್ದಾರ ಸಾಲಿಗೆ ಹಚ್ಚಬೇಕಾದ್ರೆ ನಮ್ಮ ಸಾಲಿ ನಿಯಮಗಳು ಹಿಂಗವ ಅಂತಾರ. ಅದಕ್ಕೆ ನೀವು ಹೊಂದಾಣಿಕೆ ಇದ್ರೆ ನಮ್ಮಲ್ಲಿ ಅಡ್ಮಿಷನ್ ಅದ, ಇಲ್ಲಿಕಂದ್ರೆ ಅಡ್ಮಿಷನ್ ಇಲ್ಲ ಅಂತಾರಲ್ಲ, ಹಂಗ ಇದು ನೀವು ಉಪದೇಶ ತಗೊಂಡ್ರಿ, ಸದ್ಗುರುಗಳಿಂದ ಅನುಗ್ರಹ ಆಯ್ತಾರ ಅದೇ ಅಂದ್ರೆ ಇವು ಅಡ್ಮಿಷನ್ ಇವು ಬೇಕಿವೆಲ್ಲ ಏನ್ರಿ. ಹಂಗ ಇದ್ರಾಗ ಏನಪ್ಪ ಅಂದ್ರೆ 85ನೇ ಶ್ಲೋಕನ್ಯಾಗ ಸಮರ್ಥರು ಇದನ್ನ ನಮಗೆ ಹೇಳ್ತಾರ. ಇದು 86ನೇ ಶ್ಲೋಕನ್ಯಾಗ ಅಂತಾರ, ಸ್ವಯನೀವವಿ ತಾಪಸಿ ಚಂದ್ರಮೌಳಿ. ಉತ್ತರಾರ್ಧದೊಳಗೆ ಅವ್ರಂತಾರ 85ನೇ ಶ್ಲೋಕನೊಳಗ ಸ್ವತಃ ಆ ಶಿವನೇ ಏನಪ್ಪ ಅಂದ್ರ ಚಂದ್ರಮೌಳಿ ಅಂದ್ರ ಯಾರ ಇದ್ರಾಗ ಜಟೆ ಒಳಗೆ ಚಂದ್ರ ಇದ್ದಾನಲ್ಲ ಅವಾಗ ಚಂದ್ರಮೌಳಿ ಅಂತಾರ. ಅವ ತನ್ನ ಒಂದು ಏನಪ್ಪ ಅಂದ್ರೆ ಸಮಾಧಾನವನ್ನ ರಾಮನಾಮದೊಳಗೆ ಅವ ಕಂಡ. ತುಮಾ ಸೋಡವಿ ರಾಮ ಅಂತ ಕಾಳಿ, ನಿಮ್ಮನ್ನ ಆ ರಾಮನಾಮವನ್ನು ಉಪದೇಶ ಮಾಡಿ ಆ ಶಿವನೇ ನಿಮ್ಮನ್ನ ಏನಪ್ಪ ಅಂದ್ರೆ ಅಂತ್ಯಕಾಲದೊಳಗೆ ಸದ್ಗತಿಯನ್ನು ಕೊಡ್ತಾನ ಅನ್ನುವಂಥ ಮಾತ ಈ 86ನೇ ಶ್ಲೋಕದಾಗ 85ರೊಳಗೆ ಹೇಳು. 86ರೊಳಗಂತಾರ, ಮುಖಿ ರಾಮ ವಿಶ್ರಾಮ ತೇತೇಚ್ಯಾಹೇ ಸದಾನಂದ ಆನಂದ ಸೇವು ನಿರಾಯಿ. ಮುಖದಲ್ಲಿ ರಾಮನಿದ್ದರೆ ಅಲ್ಲಿ ಆರಾಮವೇ ಇದೆ ಅಂತ. ನೀವು ನೋಡ್ರಿ, ನೀವು ಯಾರು ನಾಮಸ್ಮರಣೆ ಮಾಡ್ಕೋತಿದ್ದಾರ ಅವ್ರನ್ನ ಹೋಗಿ ಕೇಳ್ರಿ, ಯಾಕ್ರಿ ಆರಾಮಿದ್ದೀರಿ ಅಂದ್ಕೊಳ್ಳಿ, ಒಳ್ಳೆ ಆರಾಮಿದ್ದೇವ್ರಿ ಅಂತಾರ. ಯಾಕಂದ್ರೆ ಅವ್ರು ನಾಮಸ್ಮರಣೆ ಮಾಡ್ತಿರ್ತಾರ. ಮತ್ತು ಮಾಡ್ಲಾರ್ದವ್ರನ್ನ ಕೇಳ್ರಿ, ಯಾಕ್ರಿ ಆರಾಮಿದ್ರಿ, ಎಲ್ಲೇ ಆರಾಮ್ರಿ ಅಂತಂತಾರ. ಅಂದ್ರೆ ಅವ್ರಿಗೆ ಸನೇದಾಗ ರಾಮನೇ ಇರುದಿಲ್ಲ ಅಂತವ್ರು. ಎಲ್ಲಿ ಆರಾಮ್ರಿ, ಏನು ಸುಡ್ತೀರಿ ಆರಾಮ ಅಂತ ಮತ್ತೆ ಅದಕ್ಕಿಂತ ಕೆಟ್ಟ ಮಂದಿನೂ ಅದ. ನೀವು ನಾಮಸ್ಮರಣೆ ಮಾಡಾರ ನೋಡ್ರಿ, ಒಳ್ಳೆ ಆರಾಮಿದ್ದನ್ರಿ, ಆರಾಮಿದ್ದ. ಅದಕ್ಕೆ ಯಾರ ಮುಖದೊಳಗೆ ರಾಮದ ಇದ್ದಾನ, ನಾಮಸ್ಮರಣೆ ಅದ, ಅವ್ರು ಯಾವಾಗಲೂ ಎಲ್ಲಿ ರಾಮ ಇದ್ದಾನ ಅಲ್ಲಿ ಆರಾಮನೇ ಅದ ಅಂತ. ಹಂಗ ಸದಾನಂದ ಆನಂದ, ಈ ನಾಮಸ್ಮರಣೆ ಮಾಡೋದ್ರಿಂದ ನಮಗೆ ಏನಾಗ್ತದೆ ಅಂದ್ರೆ ಸದಾನಂದ ಅಂದ್ರೆ ನಮ್ಮ ಸ್ವರೂಪದ ಆನಂದ, ಆತ್ಮಾನಂದದ ಅನುಭೂತಿ ನಮಗಾಗ್ತದೆ ಅಂತಾರು. ಈ ಉಳ್ಕಿದ ಕಣ್ಣಿಗೆ ಕಾಣಿಸುವಂತ ಯಾವ್ಯಾವ ವಸ್ತು ವಿಷಯಗಳ ಒಂದು ಆನಂದ ಏನದಲ್ಲ, ಇದು ಕ್ಷಣಿಕದ, ಈ ಸುಖ ಕ್ಷಣಿಕದ. ಆತ್ಮಾನಂದ ಅಂದ್ರ ಆತ್ಮನ ಸ್ವರೂಪನೇ ಆನಂದ ಸ್ವರೂಪದ. ಆ ನಮ್ಮೊಳಗಿರುವಂತ ಆ ಪರಮಾತ್ಮನ ಸ್ವರೂಪ ಏನದಲ್ಲ ಅದು ಆನಂದ ಸ್ವರೂಪದ. ಮತ್ತ ಆನಂದ ಸ್ವರೂಪ ಇದ್ರೂ ಸಹಿತ ನಾವು ಹಿಂಗ್ಯಾಕೆ ಒಂದ್ ನಮ್ಮನೆ ಗೋಳಾಡ್ತೇವೆ ಅಂದ್ರೆ ನಾವು ನಾಮಸ್ಮರಣೆ ಮಾಡ್ಲಾರ್ದಕ್ಕೆ ಆ ಸ್ವರೂಪ ಅನುಭವ ನಮಗಾಗಿಲ್ಲ. ನೋಡ್ರಿ, ಮಹಾತ್ಮನ ಮುಖ, ಸದ್ಗುರುಗಳ ಒಂದ ನೀವು ಸಾನ್ನಿಧ್ಯವಾಗಿದ್ದೇವಂದ್ರೆ ಅವ್ರು ಎಷ್ಟು ಆರಾಮ ಆನಂದಿರ್ತಾರಂದ್ರೆ ಅವ್ರ ಅಂತೇಳಿ ಕೂತ್ರು ಕೂಡಂಗ ಆಗ್ತದ. ಯಾಕಂದ್ರೆ ಅವ್ರು ಯಾವಾಗಲೂ ನಾಮ ಸ್ವರೂಪನೇ ಆಗಿರ್ತಾರೆ. ಹಂಗ ನಾವು ಹೆಂಗ ಆಗ್ಬೇಕಂದ್ರ ಆನಂದ ಸ್ವರೂಪ ಆಗ್ಬೇಕು. ಸಮರ್ಥರಂದ್ರು ಸಂತ ಆನಂದಾಚೆ ಸ್ಥಳ ಅಂದ್ರ ಅವರು ಯಾರು ನಾಮಸ್ಮರಣೆ ಮಾಡ್ತಾರಲ್ಲ ಅದು ಆನಂದದ ಸ್ಥಳ. ಅಲ್ಲಿ ಹೋದಾಗ ನಿನಗ ಅಂತ ಒಂದು ಆನಂದನೇ ಸಿಗ್ತದಂತ. ಮತ್ತು ಸಂತ ಇದ್ರು ಸಹಿತ ಅವ ಅಕಸ್ಮಾತ್ ಮತ್ತ ಅವ ನಾಮಸ್ಮರಣೆ ಮಾಡ್ತಿದ್ದಿಲ್ಲ ಅಂತಂದ್ರ ನಮಗಿಂತ ಅವನೇ ಗೋಳಾಡ್ಲಿಕ್ಕತ್ತಂದ್ರೆ ಅವನಂತೆಲ್ಲ ಹೆಂಗೆ ಆರಾಮ್ ಸಿಗ್ಬೇಕು ಹೇಳ್ರಿ ನೋಡು. ಅದಕ್ಕೆ ಎಲ್ಲಾ ಸಮಯದೊಳಗೆ ನಮಗೆ ಆನಂದ ಸಿಗ್ಬೇಕಾಗಿತ್ತು ಅಂದ್ರ ಮುಖಿ ರಾಮ ವಿಶ್ರಾಮ ತೇತೇಚ್ಯಾಯೇ. ಏನು ಇದು ಸದಾನಂದ ಆನಂದ, ಯಾವಾಗಲೂ ಆ ಆನಂದದೊಳಗೆ ನೀನು ಮಗ್ನ ಆಗಿದ್ಬಿಡು. ಈಗ ನೋಡ್ರಿ, ಎಲ್ಲೆಲ್ಲೇ ಹಿಮಾಲಯದ ಹೋಗಿ ನಾಮಸ್ಮರಣೆ ಮಾಡ್ಕೊತ ಕೂತಂತ
ಯೋಗಿಗಳಿದ್ದಾರಲ್ಲ ಅವ್ರು ನೋಡ್ರಿ ನೀವು ಎಲ್ಲ ಏನೇ ಇರಲಿಲ್ಲ ಅಂದ್ರೂ ಆರಾಮಿದ್ದಾರೆ ಅವ್ರು. ಯಾಕಂದ್ರೆ ಆ ರಾಮ ಅವ್ರಂತಲ್ಲಿ ಯಾವಾಗಲೂ 4 ವಾಣಿಯೊಳಗೆ ತಿರುಗಾಡ್ಲಿಕ್ಕತ್ತಾನ. ಹಂಗೆ ನಾವು ಪ್ರಪಂಚದೊಳಗಿದ್ರು ಸಹಿತ ಆರಾಮಿರ್ಬೇಕು. ಆರಾಮಿರ್ಬೇಕಾದ್ರೆ ರಾಮನ ನಾಮಸ್ಮರಣೆ ಮಾಡ್ಕೋತ ಇರಬೇಕು. ತಯಾವೀಣ ತೋಸಿನ ಸಂದೇಹಕಾರಿ. ಅದನ್ನ ನಾಮಸ್ಮರಣೆ ಬಿಟ್ಟು ಉಳ್ಕಿದ್ದೆಲ್ಲ ಏನಪ್ಪಾ ಅದಂದ್ರೆ ಅದು ಶೀಣ ಅಂತಾರ. ಶೀಣ ಅಂದ್ರೆ ಏನು? ಸುಮ್ಮನೆ ಹೈರಾಣ ಮಾಡ್ಕೊಳಿಕತ್ತೇವೆ ಹೊರತಾಗಿ ಅದರಿಂದ ನಮಗೆ ಜೀವನದೊಳಗೆ ಸುಖ ಅನ್ನುವಂಥದ್ದಿಲ್ಲೇ ಇಲ್ಲ. ಶೀಣ. ಅದಕ್ಕೆ ಇವರು ಅಂದ್ರೆ ನೋಡ್ರಿ, ಏನು ಕಾರಣ ನೀವು ಯದುಪತಿಯ ಮರೆತಿರಿ, ಧನಧಾನ್ಯ ಸತಿ ಸುತರು ಸಲಹುವರೇ, ಇನ್ನಾದರೂ ಏಕೋ ಭಾವದಿ ಭಜಿಸಿರಿ, ಚನ್ನ ಶ್ರೀ ಪುರಂದರ ವಿಠ್ಠಲರಾಯನ. ಮಾನವ ಜನ್ಮ ದೊಡ್ಡದು ದೊಡ್ಡದು, ಮಾನವ ಜನ್ಮ ದೊಡ್ಡದು. ಅದಕ್ಕೆ ಯಾವ ಕಾರಣಕ್ಕೆ ನಾಮಸ್ಮರಣೆ ಬಿಡ್ತೀರಪ್ಪ ನೀವು? ಆ ಬರೇ ಇಷ್ಟು ಸರಳವಾದಂಥ ನಾಮ ಏನದಲ್ಲ ಸದ್ಗುರುಗಳು ನೀಡಿದಂಥ ನಿಮ್ಮ ಜೀವನದೊಳಗೆ ಸಮಾಧಾನವನ್ನೇ ಕೊಡ್ತಿರ್ತದ. ಅದಕ್ಕೆ ಚಕಾರಾಮ್ ತ್ರಿಂಬಕ್ ಗರ್ದೇವ್ರು ಒಂದು ಅಭಂಗ ಮಾಡ್ಯಾರ ನೋಡ್ರಿ, ನಿಮಗೆಲ್ಲ ಗೊತ್ತಿರಬೇಕು. ನಾಮಾಚ ಮಹಿಮಾ ಸಾಂಗಾವಾಹಕಾಯ, ಸರ್ವಾಸ ಉಪಾಯ ನಾಮ ಮುಖ್ಯ. ಎಲ್ಲಕ್ಕೂ ಉಪಾಯನೇ ನಾಮದ ಅಂತಾರರು. ಅದು ಹೆಂಗಂದ್ರೆ ನೀವು ಕಷ್ಟ ಬಂದಾಗೂ ನಾಮ, ಸುಖಕ್ಕೂ ನಾಮ, ಏನೇ ಸಮಸ್ಯೆ ಬಂದರೂ ನಾಮ. ಆ ನಾಮಸ್ಮರಣೆ ಒಂದಿತ್ತು ನಿಮ್ಮಂತಲ್ಲಿ ಇತ್ತು ಅಂದ್ರೆ ಎಲ್ಲ ಸಮಸ್ಯೆಗಳ ಬಗೆಹರಿದಂಗ ಅಂತ ತಿಳ್ಕೊಂಡ್ಬಿಟ್ರು ಅಂತಾರ. ಅದಕ್ಕೆ ಅವ್ರಂದ್ರು ನಾಮಾಚ ಮಹಿಮಾ ಸಾಂಗಾವಾಹಕಾಯ, ಸಾಂಗಾವಾಹಕಾಯ, ಸರ್ವಸ ಉಪಾಯ ನಾಮ ಮುಖ್ಯ, ಸರ್ವಸ ಉಪಾಯ ನಾಮ ಮುಖ್ಯ. ನಾಮಾಚ ಮಹಿಮಾ ಸಾಂಗಾವಾಹಕ. ಏನನ್ನ ಹೇಳಿ ಅಂತಾರ, ನಾಮದ ಮಹಿಮೆಯನ್ನ ಏನಂತ ಹೇಳಿ ಅಂತಾರ ಅವ್ರಂತಾರ. ನಿರ್ದೋಷ ಹೇ ನಾಮ ಘೇತಾ ನರ ಪ್ರಾಣಿ, ನಿಶ್ಚಯ ಪುರಾಣಿ ಸಿದ್ಧಾಂತ, ನಿಶ್ಚಯ ಪುರಾಣಿ ಸಿದ್ಧಾಂತ. ನಾಮಾಚ ಮಹಿಮಾ ಸಾಂಗಾವಾಹಕಾಯ. ನಿರ್ದೋಷ ಹೇ ನಾಮ ಘೇತಾನರ ಪ್ರಾಣಿ. ನಾಮಸ್ಮರಣೆ ತಗೊಂಡ್ರೆ ಅಂದ್ರೆ ನಿಮ್ಮ ಎಲ್ಲ ಏನಪ್ಪಾ ಅಂದ್ರೆ ಪರ್ವತದಷ್ಟು ಪಾಪ ಇದ್ರು ಸಹಿತ ಎಲ್ಲ ದಹಿಸಿ ಹೋಗಿಬಿಡ್ತಾವ ನೋಡ್ರಿ. ನೀವು ನಿರ್ದೋಷನೇ ಆಗಿಬಿಡ್ತೀನಿ. ನಾಮಸ್ಮರಣೆ ತಗೊಂಡ್ಬಿಟ್ಟೆ ಅಂದ್ರೆ ನಮ್ಮ ಎಲ್ಲ ದೋಷಗಳ ಪರಿಹಾರ ಆ ನಾಮ ಮಾಡಿಬಿಡ್ತದ. ಹೆಂಗಂದ್ರೆ ಈಗ ಒಂದು ನಮ್ಮಲ್ಲಿ ಬಣವಿ ಅಂತ ಹೊಡ್ತಿದ್ರಿ ಕಣಕಿದು, ಹೌದಲ್ರಿ? ಅದು ದೊಡ್ಡ ಬಣವಿ ಇರ್ತಿತ್ತು. ಅದನ್ನ ದಹಿಸ್ಲಿಕ್ಕೆ ಒಂದು ಗಾಡಿಗಟ್ಲೆ ಕಡ್ಡಿಪಟ್ಟಿಗೆ ಬೇಕಾಗ್ತಾವನ್ರಿ. ಒಂದು ಕಡ್ಡಿ ಕೊರದು ಹಾಕಿದ್ರೆ ಆತು ಇಡೀ ಸುಟ್ಟು ಹೋಗಿಬಿಡ್ತದೆ, ಹೌದಲ್ರಿ? ಹಂಗ ನಮ್ಮ ಪರ್ವತ ಸಮಾನ ಪಾಪ ಇದ್ರು ಸಹಿತ ಒಂದು ನಾಮ ಏನ್ ಮಾಡ್ತದ, ಗುರುನಾಥ್ ಕೊಟ್ಟಂತ ನಾಮ ಆ ಎಲ್ಲಾ ಪಾಪಗಳನ್ನು ದಹಿಸಿ ಬಿಡ್ತದ. ಅದಕ್ಕವ್ರಂದ್ರು ನಿರ್ದೋಷ ಹೇ ನಾಮ ಘೇತಾನರ ಪ್ರಾಣಿ, ನಿಶ್ಚಯ ಪುರಾಣಿ ಸಿದ್ಧಾಂತ, ನಿಶ್ಚಯ ಪುರಾಣಿ. ಪುರಾಣದೊಳಗೆ ನಿಶ್ಚಯಾತ್ಮಕವಾಗಿ ಹೇಳ್ಯಾರಂತ, ಸಿದ್ಧಾಂತ ಮಾಡಿ ಹೇಳ್ಯಾರಂತ. ನಾಮಾಚ ಮಹಿಮಾ ಸಾಂಗಾವಾಹಕಾಯ, ಸಾಂಗಾವಾಹಕಾಯ. ವಿದ್ಯುಕ್ತ ಹೇ ನಾಮ ಭೇದ ಹರಿಹರ, ವಿದ್ಯುಕ್ತ ಹೇ ನಾಮ ಭೇದ ಹರಿಹರ. ನಾನಿಚ ಅಂತರ ಮುಖ್ಯ ವರ್ಮ, ನಾನಿಚ ಅಂತರ ಮುಖ್ಯ ವರ್ಮ. ನಾಮಾಚ ಮಹಿಮಾ ಸಾಂಗಾವಾಹಕಾಯ, ಸಾಂಗಾವಾಹಕಾಯ. ವಿದ್ಯುಕ್ತ ಹೇ ನಾಮ. ಸಕಾರಾಮ ಅವ್ರು ಅಂತಾರ ವಿದ್ಯುಕ್ತ ಅಂದ್ರೆ ವಿಧಿಯುಕ್ತವಾಗಿ, ಅಂದ್ರೆ ಇಷ್ಟೋ ತನಕ ನಾವೇನು ಮಾತಾಡಿದಲ್ಲ, ಈ ಶುಚಿತ್ವ, ಆಹಾರ ಶುಚಿತ್ವ, ನಿಷ್ಠೆಯಿಂದ ಇವೆಲ್ಲ ಒಂದು ವಿಧಿ ಪ್ರಕಾರ ನಾವು ನಾಮಸ್ಮರಣೆ ಮಾಡಿದೇವಂದ್ರ
ಹರಿಹರರೊಳಗಿರುವಂತಹ ಭೇದ ಹೋಗ್ತಾ ಅಂತಾರು. ಹರಿ ಹೆಚ್ಚ ಹರ ಹೆಚ್ಚ ಅಂತ ಹರನ ಭಕ್ತರು ಹರ ಹೆಚ್ಚ ಅಂತಾರ, ಹರಿಭಕ್ತ ಹರಿ. ಈ ಭೇದ ಏನದಲ್ಲ ಅದು ಹೋಗಿಬಿಡ್ತ ಅಂತಾರು. ವಿದ್ಯುಕ್ತ ಹೇ ನಾಮ ಭೇದ ಹರಿಹರ ನಾನೀಚ ಅಂತಾರ ಮುಖ್ಯ ವರ್ಮ. ಆ ನಾಮಸ್ಮರಣೆ ಮಾಡೋದ್ರಿಂದ ಏನಾಗ್ತದ ಅಂದ್ರ ಎಲ್ಲಾನು ಒಂದೇ ಅದ, ಎಲ್ಲಾನು ಆ ವಿಮಲ ಬ್ರಹ್ಮನ ಸ್ವರೂಪದ ಅಂಥೇಳಿ ಅನುಭವಕ್ಕೆ ಬರ್ತಾ ಅಂತ. ಸ್ವಧರ್ಮ ಆಚಾರ ತ್ಯಾಗವಾನ ಕದಾ, ಸ್ವಧರ್ಮ ಆಚಾರ ತ್ಯಾಗವಾನ ಕದಾ, नामाची मर्यादा वागवावी, नामाची मर्यादा वागवावी, नामाच्या महिमा सांगावा काय, सांगावा काय. ಅವ್ರಂತಾರ ಸ್ವಧರ್ಮ ಆಚಾರ ತ್ಯಾಗವಾನ ಕದ. ನಾಮಸ್ಮರಣೆ ಮಾಡ್ತಂದ್ರೆ ನೀನು ಸ್ವಧರ್ಮ ಬಿಟ್ಟು ಹೋಗಬೇಡ, ಸ್ವಧರ್ಮ ಹಿಡ್ಕೊಂಡೇ ಹೋಗು. ಆಮೇಲೆ ಆಚಾರ ವಿಚಾರ ಇವನ್ನೆಲ್ಲ ಪವಿತ್ರ ಇಟ್ಕೋ. ಹಂಗೆ ಇಟ್ಕೊಂಡು ನಾಮಸ್ಮರಣೆ ಮಾಡಿದಂದ್ರೆ ನಾಮ ನಿನಗೆ ಫಲ ಕೊಡ್ತದ ಅಂತೇಳಿ ಸಖಾರಾಮ್ ತ್ರಿಂಬಕ್ ಗರ್ದೇವ್ರು ಹೇಳ್ತಾರ. ಮುಂದಂತಾರ ಬಹುತ ಲಕ್ಷಣೆ ಬೋಲೆ ನಾಮ ಧರ್ಮಿ, ಬಹುತ ಲಕ್ಷಣೆ बोले नाम धर्मी, सांगे सखा राम, सांगे सखा राम सारांश हा, सांगे सखा राम सारांश हा. नामाचा महिमा सांगावा काय, सांगावा काय. सर्वाच उपाय नाम मुख्य, सर्वाच उपाय नाम मुख्य. नामाचा महिमा सांगावा काय, सांगावा काय. ನೋಡ್ರಿ, ಚಿದಂಬರ ಮಹಾಸ್ವಾಮಿಯ ಒಂದು ನಾಮದ ಮಹಿಮೆಯನ್ನು ಅವರು ಈ ರೀತಿ ಕೊಂಡಾಡ್ಲಿಕ್ಕತ್ತಾರ. ಅದಕ್ಕೆ ಬಹಳಷ್ಟು ಲಕ್ಷಣ ಇದ್ರು ಸಹಿತ ಸಾರಾಂಶವಾಗಿ ನಾ ನಿಮಗೆ ಹೇಳ್ಬೇಕಂದ್ರ ಈ ನಾಮದ ಮಹಿಮೆಯನ್ನ ಅದು ವರ್ಣಿಸಲಿಕ್ಕೆ ಆಗಲಾರದಂತ ಮಹಿಮೆ ನಾಮಸ್ಮರಣೆದದ ಅಂತೇಳಿ ಅವ್ರು ಹೇಳಿಕತ್ತಾರ. ಹಂಗ ನಾವು ನೀವುಗಳು ಏನಪ್ಪಾ ಅಂದ್ರೆ ಸಮರ್ಥರು ಹೇಳಿದಂಗ ತಯಾ ವೀಣ ತೋಸಿನ ಸಂದೇಹಕಾರಿ. ಆ ನಾಮಸ್ಮರಣೆ ಬಿಟ್ಟು ನಾವು ಉಳಿಕಿದ್ದೆಲ್ಲ ಮಾಡಿದ್ದು ಸಂದೇಹದಿಂದನೂ ಕೂಡ್ಯದ, ಸಂಶಯದಿಂದನೂ ಕೂಡ್ಯದ. ಆಮೇಲೆ ನಮ್ಮನ್ನು ಸುಮ್ಮನೆ ನಮ್ಮನ್ನು ಹೈರಾಣು ಮಾಡ್ಲಿಕ್ಕತ್ತ ಜೀವನದೊಳಗ. ನಿಜ ಧಾಮ ಹೇ ನಾಮ ಶೋಕಾಪಹಾರಿ. ನಿಜವಾಗಿಯೂ ನಮ್ಮ ಮೂಲ ಸ್ವರೂಪಕ್ಕೆ ನಾವು ಸ್ವರೂಪದ ಸಾಕ್ಷಾತ್ಕಾರ ನಮಗೆ ಆಗ್ಬೇಕಾಗಿತ್ತು ಅಂದ್ರೆ ನಿಜಧಾಮಕ್ಕೆ ನಮ್ಮನ್ನು ಒಯ್ಯುವಂತ ಯಾವುದಾದ್ರೂ ಏಕೈಕ ನೌಕೆ ಇದ್ರೆ ಅದು ಸದ್ಗುರುಗಳು ನೀಡಿದಂತ ನಾಮ ಅಂಥೇಳಿ ಸಮರ್ಥರು ರಾಮನಾಮದ ಮಹಿಮೆಯನ್ನೇ ಈ 2 ಶ್ಲೋಕದೊಳಗ ಕೊಂಡಾಡ್ಯಾರ. ಇನ್ನೂ ಶ್ಲೋಕಗಳು ಒಟ್ಟ 20 ಶ್ಲೋಕಗಳು ಈಗ ನಾವು ನೋಡ್ಲಿಕ್ಕಾಗಿ 6 ಶ್ಲೋಕಗಳೊಳಗೆ ಇದನ್ನ ನಾವು ನೋಡಿದೆವು. ಇನ್ನ 14 ಶ್ಲೋಕದಾಗೂ ನಾಮಸ್ಮರಣೆಯ ಮಹಿಮೆಯನ್ನು ಹೇಳ್ತಾರ. ಈ 20 ಶ್ಲೋಕಗಳನ್ನು ನಾವು ಶ್ರವಣ ಮಾಡಿದ ಮೇಲೆ ಕೇವಲ ನಾಮಕ್ಕಾಗಿಯೇ ನಾವು ಬದುಕಲಿಕ್ಕತ್ತೇವೆ ಅನ್ನುವಂಥ ಒಂದು ಮನದ ನಿರ್ಧಾರವನ್ನು ನಾವು ನೀವುಗಳೆಲ್ಲ ಮಾಡ್ಕೊಂಡು ನಾಮಸ್ಮರಣೆಯನ್ನು ನಿತ್ಯ ನಾಮಸ್ಮರಣೆ ಮಾಡುವಂಥ ಒಂದು ಸಮಯವನ್ನು ಹೆಚ್ಚು ಮಾಡ್ಕೊಂಡು ನಾವು ಮಾಡ್ತೇವ್ರಿ, 1 ತಾಸು ಮಾಡ್ತೇವ್ರಿ ಅಂದು. ಎಷ್ಟು ವರ್ಷದಿಂದ ಮಾಡ್ಲಿಕ್ಕತ್ತೀರಿ? 20 ವರ್ಷ ಆತಲ್ರಿ 1 ತಾಸು ಮಾಡ್ಲಿಕ್ಕತ್ತೀರಿ ಅಂದ್ರೆ 20 ವರ್ಷದಿಂದ 1 ತಾಸು ಮಾಡ್ಲಿಕ್ಕತ್ತಿ, ಮುಂದೆ 1 ಸವಾ ತಾಸಕ್ಕೂ ಸಹಿತ ಹೋಗಿಲ್ಲ ಅಂದಂಗದ. ಈಗ 15 ವರ್ಷ ಆದರೂ ಹುಟ್ಟಿದ ಕೂಸ ಹೊಟ್ಟಿನ ಸವಿಲಿಕ್ಕತ್ತಂದ್ರೆ ತಂತ ಗಾಬರಿ ಆಗ್ತಾ ಇಲ್ರಿ. 15 ವರ್ಷ ಆತ್ರಿ ಹೊಟ್ಟಿನ ಸವಿಲಿಕ್ಕತ್ತ, ಇನ್ನ ಎದ್ದನಿದ್ರು ಅಂತ ಕೂಡ್ವಾಲ್ತಂದ್ರೆ ಅದೇನು ಉಪಯೋಗ? ಹಂಗ ಸದ್ಗುರುಗಳಂತಾರ, ಹೌದಪ್ಪ ತಿಂಗಳಾನಿಗೆ ವರ್ಷ 20 ವರ್ಷ ಆದ್ರೂ 1 ತಾಸು ಮಾಡ್ತಿ ಅಂದ್ರೆ 23 ತಾಸು ಏನು ಕಮಾಯಿ ಮಾಡಿದಿ ಅಂತ ಕೇಳ್ತಾರ. 24 ತಾಸಿನ ದಿವಸನ್ಯಾಗ 1 ತಾಸು ಮಾಡಿದಿ, ಉಳ್ಕಿದ 23 ತಾಸು ಏನು ಕಮಾಯಿ ಮಾಡಿದಿಪ್ಪ ಅಂತೇಳಿ. ಅದಕ್ಕೆ ನಾವು ನೀವುಗಳೆಲ್ಲ ಈ ಮನಾಸೆ ಶ್ಲೋಕದ ಒಂದು ಮುಖಾಂತರ ಸಮರ್ಥರು ಹೇಳುವಂಥ ನಾಮದ ಮಹಿಮೆಯನ್ನ ಭಕ್ತಿಯಿಂದ ಶ್ರವಣ ಮಾಡಿ ಇವತ್ತಿನಿಂದನೇ ಸಂಕಲ್ಪ ಮಾಡೋಣ. ನಾಮಸ್ಮರಣೆಯೊಳಗೆ ಎಲ್ಲನೂ ಅಡಗ್ಯದಂತ ತಿಳ್ಕೊಂಡ ದಿವಸಕ್ಕೆ ನಾಮಕ್ಕಾಗಿಯೇ ನಾವು ಸಮಯ ಹೆಚ್ಚು ಕಳೆದು ಪವಿತ್ರ ಜೀವನವನ್ನು ಸಾಗಿಸಿ ಧರ್ಮದಿಂದ ನಡೆದು ಏನಪ್ಪಾ ಅಂದ್ರೆ ನಾವು ನೀವುಗಳೆಲ್ಲ ನಾಮಸ್ಮರಣೆಯೊಳಗೆ
ಇರುವಂತಹ ಆನಂದದ ಅನುಭೂತಿಯನ್ನು ಪಡೆಯೋಣ ಅಂಥ ಒಂದು ಕೃಪಾ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಸಮರ್ಥ ರಾಮದಾಸ್ ಮಹಾರಾಜರು, ಸದ್ಗುರು ಚಂದ್ರಕುಮಾರ ಮಹಾರಾಜರು, ಇವರೆಲ್ಲರೂ ಮಹಾಸ್ವಾಮಿ ಚಿದಂಬರರು ಎಲ್ಲರೂ ನಮಗೆ ನೀಡಲಿ, ಕೃಪೆ ಮಾಡಲಿ ಅಂತ ಕೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು विराम करतो. अकल्पायुष्यवावे तयाकुळा माझ्या सकळा हरीच्या दासा कल्पनेची बाधार हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण जामुखी निधान पांडुरंग पुंडलिक वरदार विठ्ठल पार्वती पतेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. चिदंबर नमस्ते स्तु चिंतितार्थ प्रदायिनी औदुंबर सदावास चिदंबर नमोस्तुते. जय जय रघुवीर समर्थ. ಶ್ರೀರಾಮ್ ಸಮರ್ಥ. ಮಹಾರಾಜರು ಏನೇನೆಲ್ಲ ಹೇಳಿದ್ರು ಮತ್ತೇನು ಹೇಳೋದ್ ಅವಶ್ಯಕತೆ ಇಲ್ಲ. ಆದ್ರೆ ನೌಕೆ ಅಂತ ಹೇಳಿದ್ರು, ಇವತ್ ಮಹಾರಾಜರು ಅದನ್ನೇ ಹೇಳಿದ್ದಾರೆ. ನಾಮದ ನೌಕೆಯನ್ನು ಗಟ್ಟಿಯಾಗಿ ಹಿಡ್ಕೊಳ್ರಿ, ಬಿಡ್ಬೇಡ್ರಿ ಅಂತ ಅದೇ ಮಹಾರಾಜರು ಹೇಳಿದ್ರು. ಈಗ ಮಹಾರಾಜರು ಹೇಳಿದ್ದು ಅಂದ್ರೆ ಮಹಾರಾಜರು ಬೇರೆ, ಕುಗ್ಗಡ್ಡಿ ಮಹಾರಾಜರು ಬೇರೆನಾ? ಅಲ್ಲ, ಇಬ್ರು ಒಂದೇ. ಬೆಳಗ್ಗೆ ಅವ್ರು ಹೇಳಿದ್ರು ಹಿಂಗೆ, ಇವಾಗ ಸಮರ್ಥರು ಗುರುಗಳ ಮುಖೇನ ನೌಕೆನ ಹಿಡ್ಕೊಳ್ರಿ. ನೌಕಾ ಎರಡೂ ಒಂದೇ ತಾನೆ, ತತ್ವ ಇರೋದು ಒಂದೇ. ಬೆಳಗ್ಗೆ ಅವ್ರ ಮಹಾರಾಜರು ಹೇಳಿದ್ರು, ಈಗ ಕುಗ್ಗಡ್ಡಿ ಮಹಾರಾಜರು ಹೇಳಿದ್ರು. ಸೊ ಇಬ್ರು ಒಂದೇ ಸ್ವರೂಪ ಆಗಿರುತ್ತಾರೆ, ರೂಪ ನಾಮ ಆಕಾರದಲ್ಲಿ ಬೇರೆ ಆಗಿರುತ್ತಾರೆ. ಮತ್ತೆ ತುಕಾರಾಮ್ ಮಹಾರಾಜರು ಹೇಳ್ತಾರೆ, ನಾಮ ಸಾಧನ್ ಸಾಧನ್ ಪೈ ಸೋಪೆ ಜಳತೀನ ಪಾಪೆ ಜನ್ಮಾಂತರಿಸಿ. ಅವ್ರ ಮಹಾರಾಜ್ ಹೇಳಿದ್ರು, ಈಗ ಒಂದು ಕಿಡಿ ಹಚ್ಚಿದ್ರೆ ದಗ 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 ಅಂತ ಉರ್ದೋಗತ್ತೆ. ಹಂಗೆ ನಾಮಾಗ್ನಿ, ಸದ್ಗುರುಗಳು ನಾಮಾಗ್ನಿಯನ್ನು ನಮ್ಮ ಒಳಗೆ ಇಟ್ಟಿರ್ತಾರೆ ಪರಾವಾಣಿಯಲ್ಲಿ. ಅದು ಹತ್ತಿತು ಅಂದ್ರೆ ದಗ 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 ಆಗತ್ತೆ. ಮತ್ತೆ ಹೇಳಿದ್ರು ಗುರುಗಳು, ಅಮೃತ ಹುನಿ ಗೋಡ 2 ಸಾಲ ಹೇಳ್ಬೇಕು ಅಂತ ಗುರುಗಳು. ಎರಡು ಸಾಲ ಹೇಳ್ತೀನಿ ಗುರುಗಳೇ. ಅಮೃತ ಹುನಿ ಗೋಡ नाम तुझे देवा, नाम तुझे देवा, मन माझे केशवा, काबाना ಅಮೃತ ಹುನಿ ಕೂಡ ನಾಮ ತುझे. ಯಾಕೆ ತಗೊಳಲ್ಲಪ್ಪ? ಅದಕ್ಕೆ ಗುರುಗಳೇ ಹೇಳಿದ್ರು, ಇವತ್ತು ಶುಚಿತ್ವಗಳದ್ದು ಲಿಸ್ಟ್ ಕೊಟ್ರು ಗುರುಗಳು. ಯಾಕೆ ತಗೊಳ್ತಿಲ್ಲ ನಮ್ಮ ಮನಸ್ಸು? ಯಾಕೆಂದ್ರೆ ಶುಚಿತ್ವದ ಲಿಸ್ಟ್ ಇಲ್ಲ, ಶುಚಿತ್ವ ಇಲ್ಲ ನಮ್ಮೊಳಗೆ, ನಮ್ಮ ಅಂತಃಕರಣ ಶುದ್ಧಿ ಇಲ್ಲ. ಅದಕ್ಕೆ 10 ಪಾಯಿಂಟ್ಸ್ ಇವತ್ತು ಕೊಟ್ರು ಅವ್ರು. ಎಲ್ಲೆಲ್ಲಿ ಆಚಾರ ವಿಚಾರ ಆಹಾರದಲ್ಲಿ ಶುಚಿತ್ವ ಬರಬೇಕು. ನಮ್ದೇವ್ ಮಹಾರಾಜರು ನಮಗ್ ಕೇಳ್ತಾರೆ, ಯಾಕೆ ನಿನ್ ಮನಸ್ಸು ನಾಮದಲ್ಲಿ ತೊಡಗ್ತಾ ಇಲ್ಲ? ಯಾಕೆಂದ್ರೆ ಈ ಶುಚಿತ್ವ ಇಲ್ಲ ನಮ್ಮಲ್ಲಿ. ಅದಕ್ಕೆ ಶುಚಿತ್ವವನ್ನು ಬೋಧನೆ ಮಾಡಿದ್ದಾರೆ. ಇಷ್ಟೊಂದು ಎಲ್ಲಾ ಕೊಡುಗೆ ಕೊಟ್ಟಿ ತಮ್ಮ 1 ಗಂಟೆಗಳ ಕಾಲ ಅಂದ್ರೆ ತಮ್ಮ 66 ನಿಮಿಷಗಳ ಉಸಿರನ್ನ ನಮಗೆ ಅವ್ರು ಬಂದು ದಾನವನ್ನು ಮಾಡ್ತಾರೆ. ಆ ದಾನವನ್ನು ಕೊಟ್ಟಿದ್ದನ್ನ ನಾವು ಯಾವುದು ಉಪೇಕ್ಷಿಸಬಾರ್ದು, ಮತ್ತೆ ಅದನ್ನ ಕಡೆಗಣಿಸಬಾರ್ದು. ಅವ್ರು ಮಾಡಿದ್ದನ್ನ ನಾವು ನಮ್ ಜೀವನದಲ್ಲಿ ನಾವೆಲ್ಲರೂ ಸೇರಿ ಅಳವಡಿಸ್ಕೊಳ್ಳೋಣ. ಆ ಭಗವಂತನ ಪಾದಕ್ಕೆ ನಾವೆಲ್ಲರೂ ಇದೇ ಜನ್ಮದಲ್ಲಿ ಮುಟ್ಟೋಣ ಅಂತ ಸದ್ಗುರು ಮಹಾರಾಜರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಔದುಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸಚ್ಚಿದಾನಂದ ಶಿವ ಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಜೈ ರಘುವೀರ ಸಮರ್ಥ. ಯಾರಾದ್ರೂ ಏನಾದ್ರು ಹೇಳ್ತೀರಾ? ಗುರುಗಳಿಗೆ ನಂತಕ್ಕಂತ ಕೋಟಿ ನಮಸ್ಕಾರಗಳು. ಗುರುಗಳಿಗೆ ಇವತ್ತು 2 ಮಾತು ಬಹಳ ಅಮೂಲ್ಯವಾದದ್ದು, ಮೌಲ್ಯ ಕಟ್ಲಿಕ್ಕೆ ಆಗ್ಲಾಸತ್ತು. ಒಂದು ವ್ಯಸನ, ವಿಷಯ ವ್ಯಸನದಿಂದ ಪಾರಾಗ್ಲಿಕ್ಕೆ ನಾಮ ವ್ಯಸನ ಹತ್ಬೇಕು. ಸ್ಟಾರ್ಟಿಂಗ್ ಹೇಳಿದ್ರಿ, ವಿಷಯ ವ್ಯಸನ ಹೋಗ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಅಂದ್ರೆ ನಾಮ ವ್ಯಸನ ಹತ್ತಿದ್ರೆ ವಿಷಯ ವ್ಯಸನ ತಾನೇ ಹೋಗ್ಬಿಡ್ತದೆ. ನೋಡ್ರಿ ಎಂತ ಅದ್ಭುತವಾದ ಮಾತು. ನಾವೇನು ಮಾಡೋದೇ ಬೇಡ, ಬರೀ ನಾಮ ತಗೊಂಡ್ರೆ ನಮ್ ವಿಷಯ ವಾಸನೆಗಳು ವ್ಯಸನಗಳಾಗಿ ಆಗ್ಬಿಟ್ಟಾವ ನಮಗ್. ವಿಷಯಗಳಂದ್ರೆ ಆ ವಿಷಯ ವಾಸನೆ ಹೋಗ್ಬೇಕಂದ್ರೆ ನಾಮ ವ್ಯಸನ ನಮಗ್ ಆಗ್ಬೇಕು. ಎರಡನೇದ್ದು, ಒಂದೇ ಒಂದ್ ಕಡ್ಡಿಯಿಂದ ಪರ್ವತನೇ, ನಮ್ಮ ಪಾಪಗಳ ಪರ್ವತದ ಗುಡ್ಡ ರಾಶಿನೇ ಸುಟ್ಟು ಹೋಗ್ತದೆ. ಅದು ನಾಮ. ಈ ನಾಮ ಒಂದು ನಾವು ಹಾಕೊಂಡೆ ಅದು ಬೆಂಕಿ ಇದ್ದಾನೆ, ನಮ್ಮ ಪಾಪಗಳನ್ನೆಲ್ಲ ಸುಟ್ಟು ಹಾಕ್ಬಿಡ್ತದ. ನಮ್ಮನ್ನ ಒಂದು ಉತ್ತಮ ಮಾರ್ಗಕ್ಕೆ ಹಚ್ಚಲಿಕ್ಕೆ ಇವೆರಡು ಅಮೂಲ್ಯ ಮಾತುಗಳು ನೀವು ನಮ್ಗೆ ಕೊಟ್ರಿ. ಬಹಳ ಮನಸ್ಸಿಗೆ ಹತ್ತಿದ್ರು. ನಿಮ್ಗೆ ಅನಂತ ಕೋಟಿ ಧನ್ಯವಾದಗಳು. ಜೈ ಚಿದಂಬರ ಗುರುವರ್ಯ.
ಇದೇನ್ ಹೇಳಿರಿ ಇವತ್ತ ಎಷ್ಟು ಇವ್ ಯಾವ ನಾ ಮಾಡಿಲ್ರಿ. ಶುಚಿತ್ವ ಇಲ್ಲ, ಆಹಾರದಾಗ ಶುಚಿತ್ವ ಇಲ್ಲ, ಸಾತ್ವಿಕ ಆಹಾರ ಬಳಸಿಲ್ಲ, ತಾಮಸಿಕ ಆಹಾರನ ಬಳಸೇನಿ, ವಿಹಾರ ಶುಚಿತ್ವ ಇಲ್ಲ, ಎಲ್ಲಾರ ಜೋಡಿ ಓಡಾಡೇನಿ, ಎಲ್ಲಾರ ಜೋಡಿ ಮಾತಾಡೇನಿ. ಇದ್ರಾಗ ಏನ್ ಕೊಟ್ಟಿರಿ ಆಚಾರ ವಿಚಾರ ಅವೆಲ್ಲಾ ಮುಂದ ಅದನ್ನ ಮಾಡ್ಕೋಬೇಕು ಅಂತ ಇವತ್ತು ಒಂದೊಂದು ಪಾಯಿಂಟ್ ಬರ್ದಿಟ್ಕೊಂಡಿದೀನಿ ನಾನು. ಇದನ್ನ ಏನದ ನನ್ ಬುಕ್ನಾಗ ಅಂಟಿಸ್ಕೊತೀನಿ. ಫಸ್ಟ್ ಪೇಜ್ನ್ಯಾಗ ನನ್ ಡೈರಿ ಒಳಗ ಫಸ್ಟ್ ಪೇಜ್ನ್ಯಾಗ ಇದನ್ನ ಅಂಟಿಸ್ಕೊತೀನಿ. ದಿನ ಇದನ್ನ ನೋಡೇನ ಮುಂದ ತೆಗಿಬೇಕು ನಾನು. ಇದೆಲ್ಲಾ ಸರಿ ಹೋದ್ರನ ನಿಮಗ ನಾ ಕೊಟ್ಟಂತಹ ಒಂದ್ ಏನ್ ಇವತ್ತ ಮಹಾರಾಜ ಕೇಳ್ಯಾರ, ಬೇಡ್ಕೋತಾರ. ಅವ್ರ ಏನ್ ಬೇಡ್ಕೋತಾರಪ್ಪ, ನಾಮದ ಇದನ್ನ ಕೊಡ್ರಿ ನಿಮ್ಮೊಳಗ ನನ್ಗ ಬೇಜಾರಾಗ್ತದ ಅಂತ ದಿನನಿತ್ಯ ಹೇಳ್ತಾರ ಮಹಾರಾಜರು ತಮ್ಮ ಪ್ರವಚನದಾಗ. ಅವ್ರು ಕೇಳ್ತಿರೋದು ಇದೆ, ನೀವ್ ಕೇಳ್ತಿರೋದು ಇದೆ. ನಿಮಗ ಈ ಸಮರ್ಪಣಾ ಮಾಡ್ತೇನೆ. ಮುಂದಿನ ಎಷ್ಟು ದಿವಸದಾಗ ಅಂತ ಹೇಳುದಲ್ರಿ. ನಾಮ ತಗೊಳ್ಲಿಕತ್ತೇನಿ. ನಾಮ ಏನ್ ಒಳಗ್ ಹೋಗ್ಯದ ಹೊರಗ್ ಬಂದದ ಅದೇನು ನನಗ್ ಗೊತ್ತಿಲ್ರಿ. ಅದ ನಾಮದ್ ಏನ್ ಮಹಿಮಾ ಆಗ್ಯದ ಅದು ನನಗ್ ಗೊತ್ತಿಲ್ಲ. ಈಗ ಏನದ ಇದೆಲ್ಲಾ ಮಾಡ್ಬೇಕು ಅಂತದಲ್ಲ, ಅದು ಗೊತ್ತೇ ಇರ್ಲಿಲ್ಲ. ನಾಮವನ್ ತಗೋವ ಅಂತ ಹೇಳಿದ್ರು. ಅಷ್ಟು ಬಿಟ್ರ ನಾನ್ ಯಾವ್ದು ಗ್ರಂಥ ಓದಿಲ್ಲ, ಯಾವ್ದು ಪ್ರವಚನ ಕೇಳಿಲ್ಲ, ಏನು ಮಾಡಿಲ್ರಿ ಗುರುಗಳ. ಇದನ್ನು ಮಾಡಿಲ್ಲ. ಇದೇನದ ಈಗೇನ್ ಹೇಳಿರಿ ಒಂದೊಂದ್ ಪಾಯಿಂಟ್ನು ಲಕ್ಷ್ಯ ಇಟ್ಕೊಂಡು ಅದನ್ನ ಪಾಲಿಸೋಂತ ಪ್ರಯತ್ನ ಪೂರ್ವಕವಾಗಿ ಪಾಲಿಸೋ ಹಂಗ ಮಾಡ್ತೇನ್ರಿ. ನಿಮಗ್ ಕೊಡೋ ಗುರು ಕಾಣಿಕೆ ಇದೆ ನಂದು. ಜೈ ಚಿದಂಬರ್. ನಿಮ್ಮ ಇದಕ್ಕೆ ಸಂಕಲ್ಪಕ್ಕೆ ನಮ್ದು ದಂಡವತ ನಮಸ್ಕಾರ ನೋಡ್ರಿ. ಯಾಕಂದ್ರೆ ಸತ್ಸಂಗದೊಳಗೆ ಸಂಕಲ್ಪ ಮಾಡುವಂತ ಸಾಮರ್ಥ್ಯ ಬರ್ತದಂತ ಸತ್ಸಂಗದ ಮಹಿಮೆಯನ್ನು ಕೊಂಡಾಡ್ಯಾರ ಸಂತರು. ನಾವು ಸತ್ಸಂಗಕ್ಕೆ ಹೋದ್ವಿ ಅಂದ್ರೆ ಮಹಾತ್ಮರು ಹೇಳಿದ ಮಾತುಗಳನ್ನು ಹೊರಿಗೆಚ್ಚಿ ಅವತ್ತು ಸಂಕಲ್ಪ ಮಾಡ್ಕೊಂಡು ಬರ್ಬೇಕು ಮನಸ್ಸಿಗೆ, ನಾ ಇನ್ಮ್ಯಾಲ ಹಿಂಗೆ ಮಾಡ್ತೀನಿ ಅಂತೇಳಿ. ಇದೇ ಸತ್ಸಂಗದ ಲಾಭ ಅಂದಾರ. ನಿಜವಾಗಿಯೂ ಸತ್ಸಂಗದ ಲಾಭ ನಿಮಗೆ ತಟ್ಟೆದ. ಸದ್ಗುರುಗಳ ಸಂಪೂರ್ಣ ಕೃಪಾ ಅದ. ನಾವು ನೀವುಗಳೆಲ್ಲ ಏನೂ ಮಾಡಿಲ್ಲ ಅನ್ನುವಂಥದ್ದೇನದಲ್ಲ, ಇದೇ ಜ್ಞಾನದ ಒಂದು ಲಕ್ಷಣ ಅಂತ ತಿಳ್ಕೊಬೇಕಂತಾರ. ಏನ್ರಿ ಈಗ ತುಕಾರಾಮ್ ಮಹಾರಾಜರು ಅಂತಾರವರು, ಮೀತವ ಅನ್ಯಾಯಿ अपराधी कर्महीन मतिमंद बुद्धी तुझ्या मी आठविल्या नाही कधी वाचे कृपानिधी माय ಬಾಪ. ಏನ್ರಿ ಅವ್ರು ನೋಡ್ರಿ ಪಾಂಡುರಂಗ ಅಂತಾರ, ನಾ ಅನ್ಯಾಯ ಇದ್ದನೆ, ಅಪರಾಧಿ ಇದ್ದೀನಿ. ಮಿತವ ನಾ ಅಂತರೂ ಅನ್ಯಾಯ ಇದ್ದೀನಿ, ಅಪರಾಧ ಇದ್ದೀನಿ, ಹೀನ ಕರ್ಮ ಅಂತಿದ್ದೀನಿ. ಈಗ ಹಂಗ ನೀವು ಎಲ್ಲಾನು ಇಷ್ಟೋ ತನಕ ಏನು ಹೇಳಿದ್ರಲ್ಲ, ನನಗೆ ಅದೇ ತುಕಾರಾಮ್ ಮಹಾರಾಜರು ಏನ್ ತಮ್ಮನ್ನ ತಾವು ಹೆಂಗ್ ಇದು ಮಾಡ್ಕೊಂಡಲ್ಲ, ಸಮರ್ಥರು ಅಂದ್ರಲ್ಲ, असंख्यात ते भक्त होऊन गेले, ती साधनाचे ಬಹು ಕಷ್ಟ ಕೇಳಿ ನವೇ ಕಾರ್ಯಕರ್ತ ಭೂಮಿ ಮಹಾರಾಜರು. ನಾ ಏನೋ ಮಾಡ್ಲಾರ್ದ ಭೂಮಿಗೆ ಭಾರ ಆಗಿನ ರಾಮ ಅಂದ್ರಲ್ಲ. ಹಂಗ ಜ್ಞಾನಿಗಳು ತಮ್ಮನ್ನ ತಾವು ದೋಷಗಳನ್ನ ನಾನು ಇನ್ನ ಕಡಿಮೆ ಇದ್ದೀನಿ, ನಾ ಇನ್ನ ಮಾಡಬೇಕಾಗ್ಯದಂತ ಅನ್ನುವಂಥದ್ದೇನದಲ್ಲ, ನಿಜವಾಗಿಯೂ ಸಾಧಕನ ಒಂದು ಇದೊಂದು ಶ್ರೇಷ್ಠ ಲಕ್ಷಣ ಅಂತ. ಏನ್ ಅದಕ್ಕೆ ನಿಮಗೆ ಇನ್ನೊಮ್ಮೆ ದಂಡವತ್ತ ನಮಸ್ಕಾರ. ನೀವು ಅಷ್ಟೇ ಅಲ್ಲ, ನಾವು ಸಹಿತ ಅದೇ ಇದ್ದೀವಿ, ಯಾರೂ ಇದ್ರಾಗ ಬರಲಿಲ್ಲ. ನಾವು ಎಲ್ಲರ ಕೂಡಿಸಿ ಒಂದು ಜೀವನದೊಳಗೆ ಪವಿತ್ರವಾದ ಜೀವನ ಸಾಗಿಸುವತ್ತ ನಾಮಸ್ಮರಣೆ ಮಾಡು. ಬಹಳ ಸಂತೋಷ. ಕೊಟ್ಬಿಟ್ರ ಆಯ್ತ್ರಿಪ್ಪ, ನನ್ ಜನ್ಮ ಸಾರ್ಥಕ ಆಗ್ತದ. ಗುರುನಾಥಗ್ ಏನ್ ಕೇಳ್ಯಾನ ಅದನ್ನ ಕೊಟ್ಬಿಟ್ರ ನನ್ ಜನ್ಮ ಸಾರ್ಥಕ ರೀ. ಬಹಳ ಸಂತೋಷ ಅದ, ಬಹಳ ಸಂತೋಷ ಆತ. ಇವತ್ತ ನೀವು ಎಲ್ಲರೂ ಕೂಡಿಸಿ ಒಂದು ಪವಿತ್ರ ಜೀವನ ಸಾಗಿಸುವತ್ತಾನೆ ನಾಮಸ್ಮರಣೆ ಮಾಡಿದೆವು ಅಂದ್ರೆ ಸದ್ಗುರುಗಳು ನಿಶ್ಚಿತವಾಗಿಯೂ ಕೃಪಾ ಮಾಡ್ತಾರಂತ ಹೇಳಿ ನಾವು ತಿಳ್ಕೊಂಡು ಬಿಡೋಣ. ಇದನ್ನ ನಾವು ಈ ಒಂದು ನಿಷ್ಠೆಯಿಂದನೇ ನಾವು ಮುಂದುವರಿಯೋಣ ಅಂತ ತಿಳ್ಕೊತ ನನ್ನ ಒಂದು ಅನಿಸಿಕೆ ಹಿಂಗದ. ಬಹಳ ಸಂತೋಷ ಆಯ್ತು ನೀವು ಹೇಳಿದ್ದು. ನಿಮಗೆಲ್ಲರಿಗೂ ಏನಪ್ಪಾ ಅಂದ್ರೆ ಸಾಷ್ಟಾಂಗ ನಮಸ್ಕಾರಗಳು. ಏನು ಅಪ್ಪಣೆ ಕೊಡ್ತಿರೋ ಹೆಂಗ? राजाधिराज सद्गुरुनाथ महाराज की जय. श्री गुरुदेव दत्त.